ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮನ್ ಟ್ಯುಟೋರಿಯಲ್ಸ್. ಇವತ್ತಿನ ಸೆಷನ್ಸಲ್ಲಿ ICSE ಗ್ರೇಡ್ 10 ಫಿಸಿಕ್ಸ್ನ ಮೆಷಿನ್ ಚಾಪ್ಟರ್ಸ್ ಎಂಟೈರ್ ಕಂಟೆಂಟ್ ಏನಿದೆ ಅದನ್ನ ನಿಧಾನಕ್ಕೆ ಕಲಿತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಥಿಂಗ್ ಅಬೌಟ್ ಯುವರ್ ಮೆಷಿನ್ಸ್, ನಿಮ್ಮ ಮೆಷಿನ್ ಚಾಪ್ಟರ್ 2 ಪಾರ್ಟಲ್ಲಿ ಡಿವೈಡ್ ಆಗಿದೆ. ಇನ್ ಅ ಫಸ್ಟ್ ಪಾರ್ಟ್ ವಿ ಆರ್ ಗೋನಾ ಲರ್ನ್ ಸಮ್ ಟೆಕ್ನಿಕಲ್ ಟರ್ಮ್ಸ್ ಇನ್ ದ ಲೆವರ್ಸ್, followed by second part is pulley system. ಸೊ ಮ್ಯಾಕ್ಸಿಮಮ್ ಇವತ್ತಿನ ಕ್ಲಾಸಲ್ಲಿ ಎಂಟೈರ್ ಕಂಟೆಂಟನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ಸ್ ವಿತ್ ದ ಕಂಟೆಂಟ್. ಸೊ ವಾಟ್ಸ್ ಅ ಮೆಷಿನ್? ಮೆಷಿನ್ ಇಸ್ ಅ ಡಿವೈಸ್ ವಿಚ್ ಮೇಕ್ಸ್ ಅವರ್ ವರ್ಕ್ ಈಸಿಯರ್. ಹೌದಲ್ಲ? ಮೆಷಿನ್ಸ್ ಆರ್ ದ ಟೈಪ್ ಆಫ್ ಡಿವೈಸಸ್ ವಿಚ್ ಮೇಕ್ಸ್ ಅವರ್ ವರ್ಕ್ ವೆರಿ ಮಚ್ ಈಸಿಯರ್. ಸೊ ಇಲ್ಲಿ ಬರುವಂತಹ ಟೆಕ್ನಿಕಲ್ ಟರ್ಮ್ಸ್ ಯಾವ್ದು, ಅದು ಏನೇನೆಲ್ಲ ರಿಲೇಟ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಈಸ್ ಲೋಡ್. ಲೋಡ್ ಅಂದ್ರೆ ಏನು? ಅ ಲೋಡ್ ಈಸ್ ಅ ರೆಸಿಸ್ಟಿವ್ ಫೋರ್ಸ್ ಆಫರ್ಡ್ ಬೈ ಅ ಮೆಷಿನ್. ಮೆಷಿನಲ್ಲಿ ಬರುವಂತಹ ರೆಸಿಸ್ಟಿವ್ ಫೋರ್ಸ್, ಮೆಷಿನಲ್ಲಿ ಏನು ರೆಸಿಸ್ಟಿವ್ ಫೋರ್ಸ್ ಇರುತ್ತೆ ಅದನ್ನ ನಾವು ಲೋಡ್ ಅಂತ ಕರಿತೀವಿ. ದೆನ್ ಒನ್ ಅದರ್ ಟರ್ಮ್ ಈಸ್ ಎಫರ್ಟ್. ಎಫರ್ಟ್ ಏನು? ದ ರೆಸಿಸ್ಟಿವ್ ಫೋರ್ಸ್ ಅಪ್ಲೈಡ್ ಟು ಓವರ್ಕಮ್ ದ ಲೋಡ್, ದಟ್ ಈಸ್ ಎಫರ್ಟ್. ಅರ್ಥ ಆಯ್ತಾ? ಸೊ ಇದನ್ನ ವಿ ಆರ್ ಗೋನ ಅಪ್ಲೈ ಸೊ ದಟ್ ವಿ ಆರ್ ಗೋನ ಓವರ್ಕಮ್ ದ ರೆಸಿಸ್ಟಿವ್ ಫೋರ್ಸ್ ಅಪ್ಲೈಡ್ ಬೈ ದ ಲೋಡ್. ಏನು ಸರ್ ಹೀಗಂತ ಇದ್ದೀರಾ? ವೆರಿ ಸಿಂಪಲ್. ನೋಡಿ, ಒಂದು ಸ್ಟೋನ್ ಇದೆ, ಹೌದಾ? ಈ ಸ್ಟೋನ್ ಈಸ್ ಎ ಲೋಡ್. ಈ ಸ್ಟೋನ್ ಏನು? ಲೋಡ್. ಈ ಸ್ಟೋನ್ನ ಎತ್ತಬೇಕು. ಅದಕ್ಕೆ ನಾವು ಏನು ಫೋರ್ಸನ್ನು ಅಪ್ಲೈ ಮಾಡ್ತೀವಿ, ದಟ್ ಈಸ್ ಎಫರ್ಟ್. ಅರ್ಥ ಆಗುತ್ತೆ ಏನು ಅಂತ? ಸೊ ಐ ರಿಪೀಟ್ ಒನ್ ಮೋರ್ ಟೈಮ್. ದ ರೆಸಿಸ್ಟಿವ್ ಫೋರ್ಸ್ ಆಫರ್ಡ್ ಬೈ ಅ ಮೆಷಿನ್ ಇಸ್ ದ ಲೋಡ್. ಟು ಓವರ್ಕಮ್ ಇಟ್, ವಾಟ್ ದ ಫೋರ್ಸ್ ವಿ ಆರ್ ಅಪ್ಲೈಯಿಂಗ್, ದಟ್ ಈಸ್ ಎಫರ್ಟ್. ಸೊ ಲೋಡ್ ಮತ್ತೆ ಎಫರ್ಟ್ ಎರಡದು ಡೆಫಿನಿಷನ್ ಕ್ಲಿಯರಾ? ವೆರಿ ಗುಡ್. ಹಾಗಾದ್ರೆ ದೀಸ್ ಟೂ ಕಾಂಬಿನೇಷನ್, ಇವೆರಡು ಕಾಂಬಿನೇಷನ್ ಅಲ್ಲಿ ಬರುವಂಥದ್ದು ನೆಕ್ಸ್ಟ್ ಟರ್ಮಿನಾಲಜಿ ಈಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್. ತುಂಬಾ ಇಂಪಾರ್ಟೆಂಟ್ ಒನ್. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್. ವಾಟ್ ಈಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್? ಇಟ್ ಈಸ್ ಲೋಡ್ ಬೈ ಎಫರ್ಟ್. What is mechanical advantage? Mechanical advantage is load by effort, and this one does not possess any unit. ಬರೀ ಮ್ಯಾಗ್ನಿಟ್ಯೂಡ್ ನಂಬರ್ ಅಲ್ಲಿ ಮಾತ್ರ ಹೇಳಬೇಕು, ಯಾವುದೇ ಥರದ ಯೂನಿಟ್ ಇರಲ್ಲ. ವೈ? ಬಿಕಾಸ್ ವಿ ಆರ್ ಟೇಕಿಂಗ್ ದ ರೇಷಿಯೋ ಆಫ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆನಾ? ಸೊ ದೀಸ್ ತ್ರೀ ಮೋಸ್ಟ್ ಇಂಪಾರ್ಟೆಂಟ್. ಐ ರಿಪೀಟ್ ಒನ್ ಮೋರ್ ಟೈಮ್. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಈಸ್ ಲೋಡ್ ಓವರ್ ಎಫರ್ಟ್. ನೆಕ್ಸ್ಟ್ ಬರುವಂಥದ್ದು ವೆಲಾಸಿಟಿ ರೇಷಿಯೋ. What is velocity ratio? So it is the displacement of the effort divided by displacement of the load. Displacement of the effort divided by displacement of the load is velocity ratio. Here also this velocity ratio does not possess any unit. ಇದು ಯಾವುದೇ ಥರದ ಯೂನಿಟ್ ಇರಲ್ಲ. ವೈ? ಬಿಕಾಸ್ ಹಿಯರ್ ವಿ ಆರ್ ಟೇಕಿಂಗ್ ದ ರೇಷಿಯೋ ಆಫ್ ಸೇಮ್ ಫಿಸಿಕಲ್ ಕ್ವಾಂಟಿಟಿ ರೇಷಿಯೋ ತಗೋತಾ ಇರೋದ್ರಿಂದ ಇಲ್ಲೂ ಕೂಡ ಯೂನಿಟ್ ಬರೋಲ್ಲ. ಸೊ ಲೋಡ್, ಎಫರ್ಟ್, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂಡ್ ವೆಲಾಸಿಟಿ ರೇಷಿಯೋ, ಇಷ್ಟು ಕ್ಲಿಯರಾ? ಇಷ್ಟರಲ್ಲಿ ಮತ್ತೆ ಸ್ಟಾರ್ ಮಾರ್ಕ್ ಹಾಕ್ತೀನಿ ನೋಡಿ. ದೀಸ್ ಟೂ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದು? ಮೆಕ್ಯಾನಿಕಲ್ ಅಡ್ವಾಂಟೇಜ್ ಮತ್ತೆ ವೆಲಾಸಿಟಿ ರೇಷಿಯೋ. ನ್ಯೂಮರಿಕಲ್ ಅಲ್ಲಿ ತುಂಬಾ ಬೇಕಾಗುತ್ತೆ. ಮತ್ತೆ ಹೇಳ್ತೀನಿ, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೋಡ್ ಬೈ ಎಫರ್ಟ್ ಇಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್. ವೆಲಾಸಿಟಿ ರೇಷಿಯೋ ಇಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಫರ್ಟ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಲೋಡ್. ಓಕೆ, ನೆಕ್ಸ್ಟ್ ಬರುವಂಥದ್ದು ವರ್ಕ್ ಇನ್ಪುಟ್. ನೋಡಿ, ಇದನ್ನು ಹೇಗೆ ಹೇಳೋದು? ಇನ್ಪುಟ್ ಅಂದ್ರೇನು? ವಿ ಆರ್ ಗಿವಿಂಗ್ ಸಮ್ ವರ್ಕ್ ಟು ದ ಮಿಷಿನ್. ಮಿಷಿನಿಗೆ ಕೆಲಸ ಕೊಡ್ತಾ ಇರೋದು, ಹೌದಾ? ಮೆಷಿನಿಗೆ ಕೆಲಸ ಕೊಡ್ತಾ ಇದ್ವಿ. ಸೊ ದಿಸ್ ಒನ್ ವಿಲ್ ಬಿ ವರ್ಕ್ ಡನ್ ಬೈ ದ ಎಫರ್ಟ್. ಇಲ್ಲಿ ಟ್ರಿಕ್ ನೆನ್ಪಿಟ್ಕೋಬೇಕು. ವರ್ಕ್ ಇನ್ಪುಟ್ ಅಂದ್ರೇನು? ವಿ ಆರ್ ಗಿವಿಂಗ್ ಸಮ್ ವರ್ಕ್ ಟು ದ ಮೆಷಿನಿಗೆ ಕೆಲಸ ಕೊಡ್ತಾ ಇದ್ದೀವಿ. ಸೊ ದಟ್ ಈಸ್ ವರ್ಕ್ ಇನ್ಪುಟ್.
ಹಾಗಾದರೆ ವರ್ಕ್ ಔಟ್ಪುಟ್ ಅಂದ್ರೇನು? ವರ್ಕ್ output, we are getting work from the machine, so that will be related to the load. Work input effort means we are giving some work to the machine ಗೆ ಕೆಲಸ ಕೊಡ್ತಾ ಇದೀವಿ, that is work input. ಅದರಿಂದ ಹೊರಗಡೆ ಏನು ಬಂತು, that is work output. ಅದರಿಂದ ಬರುವಂಥದ್ದು work output. ಇವೆರಡು ರೇಷಿಯೋ ಏನಾಗುತ್ತೆ, ಎಫಿಷಿಯನ್ಸಿ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಎಫಿಷಿಯನ್ಸಿ, ದಿಸ್ ಇಸ್ ದ ಸಿಂಬಲ್ ಈಟಾ. ಎಫಿಷಿಯನ್ಸಿ ವಿಲ್ ಬಿ ಈಕ್ವಲ್ ಟು ವರ್ಕ್ ಔಟ್ಪುಟ್ ಡಿವೈಡೆಡ್ ಬೈ ವರ್ಕ್ ಇನ್ಪುಟ್. Work output by work input will be efficiency. This must be represented in terms of percentage. ಅಂದರೆ ಇಂಟು 100 ಮಾಡಬೇಕು. ಅರ್ಥ ಆಯ್ತಾ? ನಾನೇನು ಟರ್ಮಿನಾಲಜಿ ಬರೆದಿದ್ದೀನಿ, ಅರ್ಥ ಆಯ್ತಾ? ಕ್ಲಿಯರಾ? ಸೊ ವರ್ಕ್ ಇನ್ಪುಟ್ ಬೈ ದ ಎಫರ್ಟ್, ವರ್ಕ್ ಔಟ್ಪುಟ್ ಬೈ ದ ಲೋಡ್. ದ ರೇಷಿಯೋ ಆಫ್ ವರ್ಕ್ ಔಟ್ಪುಟ್ ಬೈ ವರ್ಕ್ ಇನ್ಪುಟ್ ಈಸ್ ಎಫಿಷಿಯನ್ಸಿ. ದಿಸ್ ಈಸ್ efficiency, and this should be always in terms of percentage. ಇಷ್ಟು ಕ್ಲಿಯರಾ? ನೋಟ್ ಮಾಡ್ಕೊಂಡ್ರಾ? ಓಕೆ ಸ್ಟೂಡೆಂಟ್ಸ್, ನೋಡಿ ಇದು ಕೂಡ ನೋ ಯೂನಿಟ್, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಮೆಕ್ಯಾನಿಕಲ್ ಅಡ್ವಾಂಟೇಜ್, ವೆಲಾಸಿಟಿ ರೇಷಿಯೋ ಆ್ಯಂಡ್ ಎಫಿಷಿಯನ್ಸಿ, ಇದು ಮೂರಕ್ಕೂ ಕೂಡ ಯಾವುದೇ ಥರದಾದಂತಹ ಯೂನಿಟ್ ಇರೋಲ್ಲ. ಜೊತೆಗೆ ವರ್ಕ್ ಇನ್ಪುಟ್ ಅಂತ ಬಂದಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಫರ್ಟ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಫರ್ಟ್ ಅಂತ ಕೂಡ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ವಾಟ್ ಈಸ್ ವರ್ಕ್ ಇನ್ಪುಟ್? ಇಟ್ ಈಸ್ ಎಫರ್ಟ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಫರ್ಟ್. ಅದೇ ಥರ ಇಲ್ಲಿ ಬಂದಾಗ ಏನಾಗುತ್ತೆ ಹೇಳಿ, ಲೋಡ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಲೋಡ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆನಾ? ಹಾಗಾದರೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಅ ಮಿಷಿನ್? ನೆಕ್ಸ್ಟ್ ಬರುವಂಥದ್ದು ಪ್ರಿನ್ಸಿಪಲ್ ಆಫ್ ಅ ಮಿಷಿನ್. ಒಂದು ಮಿಷಿನ್ನ ಪ್ರಿನ್ಸಿಪಲ್ ಏನಾಗುತ್ತೆ ಅಂತಂದರೆ, ಸೊ ಇಟ್ ಈಸ್ ವರ್ಕ್ ಇನ್ಪುಟ್, ಸೊ ಶಾರ್ಟ್ ಫಾರ್ಮ್ ಬರೋಣ, ವರ್ಕ್ input is equal to work output. Work input will be equal to work output. Input ಅಂದ್ರೆ ಏನಂತ ಹೇಳಿದೀನಿ, effort into displacement of the effort will be equal to load into displacement of the load. So ಈ ಫಾರ್ಮುಲಾನ ಒಂದು ಬಾರಿ ನೆನಪಿಟ್ಕೊಳ್ಳಿ, ಮುಂದೆ ಹೋಗ್ತಾ ಇರಬೇಕಾದಾಗ ಹೆಲ್ಪ್ ಆಗುತ್ತೆ. ಸೊ ಏನು ಹೇಳುತ್ತೆ ಪ್ರಿನ್ಸಿಪಲ್ ಆಫ್ ದ ಮಿಷಿನ್? ವರ್ಕ್ ಇನ್ಪುಟ್ ವಿಲ್ ಬಿ ಈಕ್ವಲ್ ಟು ವರ್ಕ್ ಔಟ್ಪುಟ್, ದಟ್ ಈಸ್ effort into displacement of the effort will be equal to load into displacement of the load. ಓಕೆನಾ? ಬೋರ್ಡಲ್ಲಿ ಬರೆದಿರೋದಷ್ಟು ಟರ್ಮಿನಾಲಜಿ ಕ್ಲಿಯರಾ? ಏನು ಡೌಟ್ ಇಲ್ವಾ? ಇಷ್ಟನ್ನ ಕ್ಲಿಯರ್ ಮಾಡಿಬಿಡ್ಲಾ? ಮಾಡೋಣ. ಓಕೆ, ನೋಡಿ. ಹಾಗಾದರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೆಕ್ಯಾನಿಕಲ್ ಅಡ್ವಾಂಟೇಜ್, ವೆಲಾಸಿಟಿ ರೇಷಿಯೋ ಆ್ಯಂಡ್ ಎಫಿಷಿಯನ್ಸಿ? ಇದರ ರಿಲೇಷನ್ಶಿಪ್ ಏನು? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ತ್ರೀ? ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಕೇಳಿಬಿಡ್ತಾರೆ. ಸೊ ಹೌ ಟು ಡಿರೈವ್ ಇಟ್? ಇಟ್ಸ್ ಎನ್ ವೆರಿ ಸಿಂಪಲ್, 2 to 3 ಸ್ಟೆಪ್ಸಲ್ಲಿ ಆರಾಮಾಗಿ ಮಾಡಿಬಿಡ್ಬೋದು. ಹೇಗೆ ನೋಡೋಣ. ಫಸ್ಟ್ ತಗೊಳ್ಳೋಣ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಅಂದಾಗ ಏನು ಹೇಳಿದ್ವಿ ನಾವು? ಸೊ ವಿ ಸೆಡ್ ವೆರಿ ಕ್ಲಿಯರ್ಲಿ, ಸೊ ಇಟ್ ಈಸ್ ವರ್ಕ್ ಔಟ್ಪುಟ್ ಡಿವೈಡೆಡ್ ಬೈ ವರ್ಕ್ ಇನ್ಪುಟ್ ಅಂತ ಹೇಳಿದೆ. ಹೌದಾ? ಸೊ ಔಟ್ಪುಟ್ ಅಂದ್ರೆ ಏನು? ಔಟ್ಪುಟ್ ಈಸ್ ಲೋಡ್. ಸೊ ಲೋಡ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಲೋಡ್ ಡಿವೈಡೆಡ್ ಬೈ ಎಫರ್ಟ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಫರ್ಟ್. ಹೌದಾ? ನಾನೇನು ಬರೆದೆ ಬೋರ್ಡಲ್ಲಿ, ಅರ್ಥ ಆಯ್ತಾ? ನಾವು ಸಪ್ರೇಟ್ ಮಾಡಿಬಿಡಿ. ಸೊ ಏನನ್ನು ಸಪ್ರೇಟ್ ಮಾಡೋಣ? ಲೋಡ್ ಬೈ ಎಫರ್ಟನ್ನು ಸಪ್ರೇಟ್ ಮಾಡೋಣ. ಇಂಟು ಇಷ್ಟು ಬ್ರಾಕೆಟ್ ಹಾಕ್ಬಿಡ್ತೀನಿ, ಇಂಟು ಡಿ ಎಲ್ ಬೈ ಡಿ ಇ ಆಯ್ತು. ಹೌದಾ? ಜಸ್ಟ್ 2 minutes ಬ್ಯಾಕ್ ನಾವು ಕಲ್ತಿದ್ವಿ. ಏನನ್ನ ಕಲ್ತಿದ್ವಿ?
Mechanical advantage is load by effort and velocity ratio is displacement of the effort divided by displacement of the load. ಹೌದಾ? ಇವೆರಡನ್ನ ಇಲ್ಲಿ ಅಪ್ಲೈ ಮಾಡ್ಬೇಡ. Therefore, efficiency is equal to load by effort is what? Mechanical advantage into, ಗಮನಿಸಿ, dl by de. ಅದು ಉಲ್ಟಾ ಇದೆ. de by dl is velocity ratio. So here dl by de. So it is 1 divided by velocity ratio. Therefore, efficiency is equal to mechanical advantage by velocity ratio. ಈ ರಿಲೇಶನ್ಶಿಪ್ನು ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಮೇಕ್ ಎ ನೋಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಸಮನ್ ಆಸ್ಕ್ಸ್ ಇನ್ ಎಕ್ಸಾಮ್ derive and relationship between mechanical advantage, velocity ratio and efficiency ಅಂತ ಏನಾದ್ರು ಕ್ವಶನ್ ಅನ್ನು ಕೇಳಿಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ದಿಸ್ ಈಸ್ ವಾಟ್ ದ ಕಾನ್ಸೆಪ್ಟ್. ಇಷ್ಟು ಬೇಸಿಕ್ ವೆರಿ ಮಚ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಅ ಮೆಷಿನ್. ಪಕ್ಕನಾ? ಇಷ್ಟು ಕ್ಲಿಯರಾ? ಹಾಗಾದರೆ ನೋಡಿ, ಆ ಮೆಷಿನ್ ಕ್ಯಾನ್ ಬಿ ಸ್ಟಡಿಡ್ under two categories. Which are the two types of machines? One is ideal machine, another one is actual machine. ಏನು ಸರ್ ಇದು ideal machine? Ideal machine is a type of a machine in which the efficiency is always 100%. Efficiency is always 100%. ಅಂದ್ರೆ work input must be equal to work output. That is a type of a machine, we call it as ideal machine. ಹೌದಾ? ಅಂದರೆ ಏನು ವರ್ಕ್ ಇನ್ಪುಟ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ವರ್ಕ್ ಔಟ್ಪುಟ್ ಬರ್ತಾ ಇದೆ, ಅದನ್ನ ನಾವು ಐಡಿಯಲ್ ಮಿಷಿನ್ ಅಂತ ಕರಿತೀವಿ. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಆಲ್ವೇಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ನನ್ ಆಫ್ ದ ಮೆಷಿನ್ where the efficiency will be equal to 100%. The efficiency will be always less than 100%. 99.9 ಬೇಕಾದರೂ ಬರ್ಬೋದು, 100 ಬರಲಿಕ್ಕೆ ಚಾನ್ಸ್ ಇಲ್ಲ. ಆಲ್ವೇಸ್ ರಿಮೆಂಬರ್, efficiency is always less than 100%. That type of machine is actual machine. ಅಥವಾ ನಾವು ಏನು ಪ್ರಾಕ್ಟಿಕಲ್ ಆಗಿ ನಾವು ಏನು ಮಿಷಿನ್ ಅನ್ನ ಯೂಸ್ ಮಾಡ್ತಿದೀವಿ, ದೋಸ್ ಆರ್ ಕಾಲ್ಡ್ ಆಕ್ಚುಯಲ್ ಮಿಷಿನ್ಸ್. ಹಾಗಾದ್ರೆ ಐಡಿಯಲ್ ಮಿಷಿನ್ ಏನು? ಇಟ್ ಇಸ್ ಎ ಡಿಸೈನ್ ವಿಚ್ ವಿ ಥಿಂಕ್ ಇಟ್ ಈಸ್ ಪಾಸಿಬಲ್. ಒಂದು ಪೆನ್ ಪೇಪರ್ ಮೇಲೆ ಬರುವಂತಹ ಮೆಷಿನ್ ವಿಲ್ ಬಿ ದ ಐಡಿಯಲ್ ಒನ್. ಪ್ರಾಕ್ಟಿಕಲ್ ಆಗಿ ಬಂದಾಗ ಎಫಿಷಿಯನ್ಸಿ ಕೆನಾಟ್ ಬಿ 100%. ಎಫಿಷಿಯನ್ಸಿ 100% ಬರೋದು ಚಾನ್ಸ್ ಇಲ್ಲ. ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್. Then question arises, sir, why an efficiency of the machine cannot be 100% ಅಂತ ನೀವು ಕೇಳಿದ್ರೆ answer is very simple. First point, that machine must be massless ಆಗಿರಬೇಕು. ಪಾಸಿಬಲ್? No, not at all possible. Next person is 100% friction ಲೆಸ್, ಝೀರೋ ಫ್ರಿಕ್ಷನ್ ಇರಬೇಕು. ಪಾಸಿಬಲ್? ನೋ, ನಾಟ್ ಪಾಸಿಬಲ್. ಮೂರನೇದು, ಇಫ್ ವಿ ಆರ್ ಯೂಸಿಂಗ್ ಎನಿ ಸ್ಟ್ರಿಂಗ್ ಇನ್ ದಟ್ ಇಟ್ ಶುಡ್ ಬಿ 100% ಇಲಾಸ್ಟಿಕ್. 100% ಇಲಾಸ್ಟಿಕ್. ಸೊ ಈ ಮೂರು ಪಾಯಿಂಟ್ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ನೋಡಿ, ನೀವು ಯಾವುದೇ ಒಂದು ಮೆಷಿನ್ ರನ್ ಮಾಡಿದ್ರು ಹೀಟ್ ಎನರ್ಜಿ ಪ್ರೊಡಕ್ಷನ್ ಆಗೇ ಆಗುತ್ತೆ. ಮೀನ್ಸ್ ದೇರ್ ಇಸ್ ಅ ಲಾಸ್ ಆಫ್ ಎನರ್ಜಿ. That energy is converted into heat. So 100% ಎಫಿಷಿಯನ್ಸಿ ಬರೋದಕ್ಕೆ ಯಾವ ಮೆಷಿನ್ಗೂ ಸಾಧ್ಯ ಇಲ್ಲ. ಹಾಗಾದರೆ ಈ ಮೂರು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಬರುತ್ತೆ. ಸಿ, ಕ್ವಶನ್ಸ್ ವಿಲ್ ಬಿ ಲೈಕ್ ದಿಸ್. ಡಿಫೈನ್ ಆಕ್ಚುಯಲ್ ಮಿಷಿನ್. ವೈ ದ ಎಫಿಷಿಯನ್ಸಿ ಆಫ್ ಆನ್ ಆಕ್ಚುಯಲ್ ಮಿಷಿನ್ ಕೆನಾಟ್ ಬಿ 100%. ಕ್ವಶನ್ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ದ ಮೆಷಿನ್ in which the efficiency is less than 100%, we call it as the actual machine. The reason behind is the material should not be massless, cannot be possible.
100% frictionless, that is also not possible. Followed by, if we are using any string or materials, that is not 100% elastic. Or we can add one more, the materials which is present should be fixed 100% firmly. ಆ ಪಾರ್ಟ್ಸ್ ಏನಾಗಿರುತ್ತೆ 100% ರಿಜಿಡ್ ಮತ್ತು 100% ಪ್ರಾಪರ್ ಪೊಸಿಷನ್ ಅಲ್ಲೇ ಫಿಕ್ಸ್ ಆಗಿರಬೇಕು. ಸೊ ಪ್ರಾಕ್ಟಿಕಲಿ to design that one, it is not possible. So these are all the reason behind the less in a efficiency of a machine. Idu tumba important for the exam point of view. Please make a note. Okay, now these two basic machines. Okay, I think no doubt ಡೌಟ್ ಬರಲಿಕ್ಕೆ ಚಾನ್ಸೇ ಇಲ್ಲ, ಸ್ಮೂತಾಗಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮುಗಿಸಿದ ಮೇಲೆ ನೆಕ್ಸ್ಟಿಗೆ ಹೊರಟೋಗ್ಬಿಡೋಣ, ದಟ್ ಈಸ್ ಲೆವರ್ಸ್. ಮೆಷಿನ್ನಲ್ಲಿ ಬರುವಂತಹ ಲೆವರ್ಸ್ ಬಗ್ಗೆ ಸ್ಟಡಿನ ಮಾಡಿಬಿಡೋಣ. ದಟ್ ಈಸ್ LEVERS. ಡೋಂಟ್ ಪ್ರೊನೌನ್ಸ್ ಇಟ್ ಆಸ್ ಲಿವರ್ಸ್. ಲಿವರ್ ಇಂಟರ್ನಲ್ ಆರ್ಗನ್, ಲಿವರ್ ಇದು ಲೆವರ್, ಡೋಂಟ್ ಗೆಟ್ ಕನ್ಫ್ಯೂಸ್, ಇಟ್ಸ್ ಅ ಲೆವರ್, ಮೆಷಿನ್ ಪಾರ್ಟ್ಸ್. ಹೌದಾ? ಹಾಗಾದರೆ ವಾಟ್ ಈಸ್ ಎ ಲೆವರ್? ಅ ಲೆವರ್ ಈಸ್ ಎ ರಾಡ್. ಇನ್ನೆಂತ ಇಲ್ಲ, ಒಂದು ರಾಡ್, ಕಬ್ಬಿಣದ ರಾಡ್, ಪ್ರೊವೈಡೆಡ್ ವಿತ್ ಲೋಡ್, ಎಫರ್ಟ್ ಆ್ಯಂಡ್ ಅ ಫಲ್ಕ್ರಮ್. ನೋಡಿ ಕ್ಲಾಸ್ ತುಂಬ ಚೆನ್ನಾಗಿದೆ. ಟೈಪ್ಸ್ ಆಫ್ ಲಿವರ್ಸ್ ಬರುತ್ತೆ, ಇದರಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಎಲ್ಲ ಬರ್ತಾ ಹೋಗುತ್ತೆ. ನಿಧಾನಕ್ಕೆ ಹೇಳಿಕೊಟ್ಬಿಡ್ತೀನಿ, ಕಲ್ತ್ಬಿಡಿ, ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಏನಪ್ಪ ಲೆವರ್ಸ್? ಅ ಲೆವರ್ ಈಸ್ ಅ ಸ್ಟ್ರೈಟ್ ರಾಡ್ ಪ್ರೊವೈಡ್ ವಿತ್ ಅ ಲೋಡ್, ಎಫರ್ಟ್ ಆ್ಯಂಡ್ ದ ಫಲ್ಕ್ರಮ್. ಮೂರೇ ಪಾರ್ಟ್ ಬರೋದು, ಲೋಡ್, ಎಫರ್ಟ್, ಫಲ್ಕ್ರಮ್. ಓಕೆನಾ? ನಾವು ಸಿ ದ ಡಿಸ್ಟೆನ್ಸ್ ಬಿಟ್ವೀನ್ fulcrum to load is load arm, and the distance between fulcrum to effort is effort arm. Okay na? ನೋಡಿ ಆರೋ ಮಾರ್ಕನ್ನು ಗಮನ ಇಡಬೇಕು. ಫಲ್ಕ್ರಮ್ ಇಂದ ತಗೊಂಡಿದ್ದೀನಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಫಲ್ಕ್ರಮ್ ಟು ದ ಲೋಡ್ ಇಸ್ ಲೋಡ್ ಆರ್ಮ್, ಡಿಸ್ಟೆನ್ಸ್ ಬಿಟ್ವೀನ್ ಫಲ್ಕ್ರಮ್ ಟು ಎಫರ್ಟ್ ಈಸ್ ಎಫರ್ಟ್ ಆರ್ಮ್. ಹೌದಾ? ಹಾಗಾದರೆ ವಾಟ್ ಈಸ್ ದ ಮೆಕ್ಯಾನಿಕಲ್ ಅಡ್ವಾಂಟೇಜ್? ನೋಡಿ ಆಲ್ರೆಡಿ ನಾವು ಕಲ್ತಿದ್ದೀವಿ, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೋಡ್ ಬೈ ಎಫರ್ಟ್. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೋಡ್ ಬೈ ಎಫರ್ಟ್. ನಾವು ವಿತ್ ರೆಸ್ಪೆಕ್ಟ್ ಟು ಆರ್ಮ್ ಅಂತ ಬಂದಾಗ ಇಟ್ ಈಸ್ ಎಫರ್ಟ್ ಆರ್ಮ್ ಡಿವೈಡೆಡ್ ಬೈ ಲೋಡ್ ಆರ್ಮ್. ಇದನ್ನ ನೆನ್ಪಿಟ್ಕೋಬೇಕು, ನೋಟ್ ಮಾಡ್ಕೊಂಬಿಡಿ ಫಾರ್ಮುಲಾ, important one. What it says? Mechanical advantage is load by effort. Mechanical advantage is load by effort. With respect to arms, ನಾವು ಹೇಳೋದಾದ್ರೆ mechanical advantage is effort arm by load arm. In a lever, mechanical advantage is effort arm by load arm. Okay na? Now, ಇದು lever ಬಗ್ಗೆ basic information. This is about your basic information. Next, based on the position of fulcrum, load and effort, we classify this lever under 3 categories. 3 categories ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವುದು? ಕ್ಲಾಸ್ 1, ಕ್ಲಾಸ್ 2, and ಕ್ಲಾಸ್ 3. ಏನು ಹೇಳ್ತಾ ಇದ್ದೀನಿ ಗೊತ್ತಾಗ್ತಾ ಇದೆಯಾ? ನೋಡಿ, ಈ ಏನು ಫಲ್ಕ್ರಮ್, ಲೋಡ್, ಎಫರ್ಟ್ ಪೊಸಿಷನ್ಸ್ ಇದೆ, ಆ ಪೊಸಿಷನ್ಸ್ ಬೇಸ್ ಮೇಲೆ ನಾವು ಈ ಲೆವರ್ ಅನ್ನ 3 ಕ್ಲಾಸಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಕ್ಲಾಸ್ 1 ಲೆವರ್, ಕ್ಲಾಸ್ 2 ಲೆವರ್ ಅಂಡ್ ಕ್ಲಾಸ್ 3 ಲೆವರ್. ಹಾಗಾದ್ರೆ ಆಲ್ ದ 3 ಕಲಿತಾ ಹೋಗ್ಬಿಡೋಣ. ಓಕೆ, ಸೊ ಲೆಟ್ ಅಸ್ ಲರ್ನ್ ದ ಫಸ್ಟ್ ಕ್ಲಾಸ್ ಲೆವರ್. ಕ್ಲಾಸ್ 1 lever. What is class 1 lever? It is a type of lever in which the fulcrum is in between load and the effort. ನಾನು ಹೇಳೋಂತನ್ನ ನೋಟ್ ಮಾಡ್ಕೊಂಬಿಡಿ, ಹಾಗೆ ಮೈಂಡ್ಗೂ ತಗೋತಾ ಹೋಗ್ಬಿಡಿ.
ಕ್ಲಾಸ್ 1 ಲೆವರ್ ಅಂದ್ರೇನು? ಇಟ್ ಈಸ್ ಎ ಟೈಪ್ ಆಫ್ ಲೆವರ್ in which fulcrum is in between ಲೋಡ್ ಅಂಡ್ ಎಫರ್ಟ್. ಲೋಡ್ ಮತ್ತೆ ಎಫರ್ಟ್ ಮಧ್ಯ ಫಲ್ಕ್ರಮ್ ಬಂದ್ರೆ ಅದನ್ನ ನಾವು ಕ್ಲಾಸ್ 1 ಲಿವರ್ ಅಂತ ಕರಿತೀವಿ. ನೋಡಿ, ಫಲ್ಕ್ರಮ್ ಮಧ್ಯ ಇದೆ ಅಂತಂದ್ರೆ ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ, ಇಲ್ಲ ಎಫರ್ಟ್ ಹತ್ರ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಲೋಡ್ ಹತ್ರ ಬರೋ ಚಾನ್ಸಸ್ ಇರುತ್ತೆ. ಹೌದಾ? ಹಾಗಾದ್ರೆ ಫಸ್ಟ್ ಕ್ಯಾಟಗರಿ, when it is exactly at the center. Exactly at the center. So it is a type of lever in which fulcrum is exactly at the center. Center ಅಲ್ಲಿ ಇದೆ ಅಂದ್ರೆ effort arm is equal to load arm ಅಂತ. effort arm is equal to load arm. ಎರಡು ಕೂಡ ಸೇಮ್ ಡಿಸ್ಟೆನ್ಸ್ ಇದೆ. ಸೊ ಈಗಿರುವಂತಹ ಕಂಡೀಷನ್ ಅಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ is equal to 1. ಇದನ್ನ ನೋಟ್ ಮಾಡ್ಕೋಬೇಕು. ಇನ್ ಎ ಕ್ಲಾಸ್ 1 ಲಿವರ್, ಇಫ್ the fulcrum is exactly at the center, then mechanical advantage is equal to 1. ಹೇಗೆ? effort arm by load arm ಎರಡು ಸೇಮ್ ಡಿಸ್ಟೆನ್ಸ್ ಅಲ್ವಾ? effort arm 5 cm, load arm 5 cm, obviously the mechanical advantage is equal to 1. ಯಾವುದು ಸರ್ ಬೆಸ್ಟ್ ಎಕ್ಸಾಂಪಲ್? ಸೀಸಾ ಎಲ್ಲ ನೋಟೆಡ್ ಇದ್ದೀರಲ್ವಾ ಸೀಸಾನ? ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಇಲ್ಲ ಅಂತಾರೆ ಫಿಸಿಕಲ್ ಬ್ಯಾಲೆನ್ಸ್ is a type of class 1 lever in which the mechanical advantage is equal to 1. ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ಳೋಣ. ಓಕೆ, ನಾವು ಗೋ ಟು ದ ಸೆಕೆಂಡ್ ಒನ್. ಸೇಮ್ ಕ್ಲಾಸ್ 1 ಲಿವರ್. ನಾನು ಕ್ಲಾಸ್ 1 ಲಿವರ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗಿದೆ? ಲೋಡ್ ಇದೆ, ಈ ಕಡೆ ಎಫರ್ಟ್ ಇದೆ, ಆ್ಯಂಡ್ ನಾವು ದ ಫಲ್ಕ್ರಮ್ ಈಸ್ ನಿಯರ್ ಟು ದ ಎಫರ್ಟ್. Fulcrum is near to the effort. It is not exactly at the center. It is near to the effort. Effort hatra fulcrum ide. Load inda dura ide. So, idu another type of class 1 lever where the fulcrum is close to effort. So, ಇಲ್ಲಿ ಏನಾಗುತ್ತೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನೋಡ್ಬೇಡ. See here, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಎಫರ್ಟ್ ಆರ್ಮ್ ಬೈ ಲೋಡ್ ಆರ್ಮ್. ಹೌದಾ? ಇದೇ ತಾನೇ ಫಾರ್ಮುಲಾ ಹೇಳ್ಕೊಟ್ಟಿರೋದು. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಈಕ್ವಲ್ ಟು ಎಫರ್ಟ್ ಆರ್ಮ್ ಬೈ ಲೋಡ್ ಆರ್ಮ್. ಈಗ ನೋಡಿ, ಇಲ್ಲಿಂದ ಇರೋದು ಎಫರ್ಟ್ ಆರ್ಮ್, ಇಲ್ಲಿಂದ ಇರೋದು ಲೋಡ್ ಆರ್ಮ್. ಸೊ ಎಫರ್ಟ್ ಇಂಟು ಫಲ್ಕ್ರಮ್ ಈಸ್ ಎಫರ್ಟ್ ಆರ್ಮ್, ಲೋಡ್ ಇಂಟು ಫಲ್ಕ್ರಮ್ ಈಸ್ ಲೋಡ್ ಆರ್ಮ್. ಹಾಗಾದ್ರೆ ಯಾವ್ದು ದೊಡ್ಡದು? ಆಬ್ವಿಯಸ್ಲಿ ಲೋಡ್ ಆರ್ಮ್ ಈಸ್ ಗ್ರೇಟರ್ ದ್ಯಾನ್ ಎಫರ್ಟ್ ಆರ್ಮ್. ಸೊ ದೆನ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೆಸ್ ದ್ಯಾನ್ 1. ಡಿನಾಮಿನೇಟರ್ ಜಾಸ್ತಿ ಎಫರ್ಟ್, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕಮ್ಮಿ ಬಂತು. ಸೊ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೆಸ್ ದ್ಯಾನ್ 1. ಯಾವುದು ಸರ್ ಎಕ್ಸಾಂಪಲ್? ಸಿಸರ್ಸ್. ಅ ಪೇರ್ ಆಫ್ ಸಿಸರ್ಸ್ ನೋಡಿ, ಒಂದು ಸಣ್ಣ ಸಿಸರ್ಸ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಬಂತು ಸಿಸರ್. ನೋಡಿ, ಅರ್ಥ ಆಯ್ತಾ? ನೋಡಿ, ಇದು ಬ್ಲೇಡ್ ಪಾರ್ಟ್, ಪೇಪರಲ್ಲಿ ಇಡ್ತೀವಿ. ಹೌದಾ? ಇದು ಫಲ್ಕ್ರಮ್, ನಾವು ಎಫರ್ಟ್ ಹಾಕೋದಿಲ್ಲಿ, ಇದು ಲೋಡ್. ಹೌದಾ? ಸೊ ಪೇಪರ್ ಮಧ್ಯ ಇಡ್ತೀವಿ, ಪೇಪರ್ ಇಸ್ ದ ಲೋಡ್. ಅದನ್ನ ಕಟ್ ಮಾಡ್ತೀವಿ, ಎಫರ್ಟ್ ಅಲ್ಲಿ ಯೂಸ್ ಮಾಡೋದು. ಸೊ ಎಫರ್ಟ್ ಆರ್ಮ್ ಇಸ್ ಶಾರ್ಟರ್, ಲೋಡ್ ಆರ್ಮ್ ಇಸ್ ಬಿಗ್ಗರ್ ಒನ್. ಆಯ್ತಾ? ನೋಡಿ, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಲೆಸ್ ದ್ಯಾನ್ 1 in a class 1 lever. It is scissors. Okay, now one more step advance. See here, when this fulcrum is near to load. So this is fulcrum, load and effort. So this is effort arm, this is load arm. So if the fulcrum is near to the load ಹತ್ರ ಬಂದಿದೆ, ಅವಾಗ ಏನಾಗುತ್ತೆ? ಸಿ ಹಿಯರ್, ಈ ತರ ಹೇಳೋದಾದ್ರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಗ್ರೇಟರ್ ದ್ಯಾನ್ 1. ಡೈರೆಕ್ಟ್ ಆಗಿ ಬರೆದ್ಬಿಡ್ತೀನಿ. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಗ್ರೇಟರ್ ದ್ಯಾನ್ 1. ಹೇಗೆ ಬರೆದ್ರಿ ಸರ್? ಇಟ್ಸ್ ವೆರಿ ಕ್ಲಿಯರ್. ಇನ್ ದಿಸ್ ಕೇಸ್ ಎಫರ್ಟ್ ಆರ್ಮ್ ಇಸ್ ಬಿಗ್ಗರ್ ದ್ಯಾನ್ ಲೋಡ್ ಆರ್ಮ್.
ಎಫರ್ಟ್ ಆಮ್ ಲೋಡ್ ಆನ್ಗಿಂತ ಜಾಸ್ತಿ ಬಂತು, ಆಬ್ವಿಯಸ್ಲಿ ಇಟ್ ಇಸ್ ಗ್ರೇಟರ್ ದೆನ್ 1. ನ್ಯೂಮರೇಟರ್ ಜಾಸ್ತಿ ಬರುತ್ತೆ, 1 ಗಿಂತ ಜಾಸ್ತಿ ಬರುತ್ತೆ. ಸೊ ಹಾಗಾದ್ರೆ ಎಕ್ಸಾಂಪಲ್ ಯಾವುದು? ಅ ಪೇರ್ ಆಫ್ ಪ್ಲೈಯರ್ಸ್. ಕಟಿಂಗ್ ಪ್ಲೇಯರ್ಸ್ ಗೊತ್ತಲ್ಲ, ಅ ಪೇರ್ ಆಫ್ ಪ್ಲೈಯರ್ಸ್. ಸಿ ಹಿಯರ್ ಆ ಪ್ಲೇಯರ್ಸ್ ಹೇಗಿರುತ್ತೆ ಡಿಸೈನ್? ಸೊ ಲೈಕ್ ದಿಸ್. ಸೊ ದಿಸ್ ಇಸ್ ದ ಹ್ಯಾಂಡಲ್, this is the handle, and this will be the teeth. This is the fulcrum. ಹೌದಾ? ನೋಡಿ, ಇದು ಫಲ್ಕ್ರಮ್, ಇದು ಲೋಡ್, ಇದು ಎಫರ್ಟ್. ನಾವೇನು ಮಾಡ್ತೀವಿ? ಕಟಿಂಗ್ ಪ್ಲೇಯರ್ ಹಿಡಿತೀವಿ, ವಯರ್ನ ಟೈಟ್ ಮಾಡ್ತೀವಿ, ಅಬ್ಸರ್ವ್ ಮಾಡಿ. when you are going to check this one in a cutting plier, the head will be the metallic piece where we are going to hold the nut or the wire ಸಣ್ಣ ಇರುತ್ತೆ. So that is load arm is shorter, effort arm is bigger. Here in this case mechanical advantage is greater than 1. ಓಕೆನಾ? ಇದು ಒಂದೇ ಕ್ಲಾಸ್ 1 ನಲ್ಲಿ is the only class 1 where we can expect all the 3 types of mechanical advantage. That is, mechanical advantage is equal to 1, mechanical advantage is less than 1, mechanical advantage is greater than 1. ಓಕೆನಾ? ಇಷ್ಟು ನೋಟ್ ಮಾಡ್ಕೊಂಡ್ರಾ? ಹಾಗಾದರೆ ಇದರಲ್ಲಿ ಎಲ್ಲ ಐಡಿಯಾಸ್ ಇರೋದ್ರಿಂದ ಇನ್ನೊಂದು ವೆರಿ ಮಚ್ ಇಂಪಾರ್ಟೆಂಟ್ ಹೇಳಿಬಿಡ್ತೀನಿ. ಬೇಸ್ಡ್ ಆನ್ ಇಟ್ಸ್ ವ್ಯಾಲ್ಯೂ, ಹೌ ಇಟ್ ವರ್ಕ್ಸ್. If the mechanical advantage is equal to 1, it acts as a machine which changes the direction of the effort. ಒಂದು ಕಡೆಗೆ ನೋಟ್ ಮಾಡ್ಕೊಳ್ಳಿ. The function of a machine in which the mechanical advantage is equal to 1, mechanical advantage value 1 ಆಗಿದ್ರೆ ಆ ಮೆಷಿನ್ ಏನಾಗಿ ಆಕ್ಟ್ ಆಗುತ್ತೆ? that machine is act as a machine which changes the direction of the effort. ಹಾಗಾದ್ರೆ ಈ ಕೇಸಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಲೆಸ್ ದ್ಯಾನ್ 1 ಅಲ್ಲಿ ಏನಾಗಿ ಆಕ್ಟ್ ಆಗುತ್ತೆ? ಇಟ್ ಆಕ್ಟ್ಸ್ ಆಸ್ ಅ ಸ್ಪೀಡ್ ಮಲ್ಟಿಪ್ಲೈಯರ್ ಅಂದ್ರೇನು? ಕ್ವಿಕ್ ಆಗಿ ಕೆಲಸ ಆಗುತ್ತೆ. ನೋಡಿ, ಒಂದು ಸೀಸರ್ ಇಟ್ಕೊಂಡು ಪಟ್ ಅಂತ ಒಂದು ಲೆಂತ್ ಇರೋಂತಹ ಕ್ಲಾತ್ ಅನ್ನ ಕಟ್ ಮಾಡಿಬಿಡ್ತೀವಿ, ಹೌದಾ? ಸೊ ಹಾಗಾದ್ರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಲೆಸ್ ದ್ಯಾನ್ 1 ಇದ್ರೆ ಆ ಮೆಷಿನ್ ಏನಾಗಿ ಆಕ್ಟ್ ಆಗುತ್ತೆ? ಸ್ಪೀಡ್ ಮಲ್ಟಿಪ್ಲೈಯರ್. ನೋಟ್ ಮಾಡ್ಕೊಳ್ಳಿ, ಲೆಸ್ ದ್ಯಾನ್ 1 ಸ್ಪೀಡ್ ಮಲ್ಟಿಪ್ಲೈಯರ್. ಹಾಗಾದ್ರೆ ಗ್ರೇಟರ್ ದ್ಯಾನ್ 1 ಏನಾಗಿ ವರ್ಕ್ ಆಗುತ್ತೆ? ಇಟ್ ಆಕ್ಟ್ಸ್ ಆಸ್ ಎ ಫೋರ್ಸ್ ಮಲ್ಟಿಪ್ಲೈಯರ್. ಸೊ the mechanical advantage greater than 1 ಅಂದ್ರೆ ಏನಾಗಿ ಆಕ್ಟ್ ಆಗುತ್ತೆ? ಇಟ್ ಆಕ್ಟ್ಸ್ ಆಸ್ ಎ ಫೋರ್ಸ್ ಮಲ್ಟಿಪ್ಲೈಯರ್. ಹೇಗೆ ಸರ್? ವೆರಿ ಸಿಂಪಲ್. ನಟ್ ಅನ್ನ ತಿರುಗಿಸಕ್ಕೆ ಬೈ ಹ್ಯಾಂಡ್ ಇಟ್ ಈಸ್ ನಾಟ್ ಪಾಸಿಬಲ್, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಒಂದು ಕಟಿಂಗ್ ಪ್ಲೇಯರ್ ಸಿಕ್ಬಿಟ್ರೆ ಪಟ್ ಅಂತ ತಿರುಗಿಸ್ಬಿಡ್ತೀವಿ. ಸೊ ವೈರ್ನ ಲಾಕ್ ಮಾಡಬೇಕು, ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಕಾಪರ್ ವೈರ್ ಇಟ್ಸ್ ಡಿಫಿಕಲ್ಟ್. ಒಂದು ಕಟಿಂಗ್ ಪ್ಲೇಯರ್ ಇದ್ರೆ ನೋಡಿ, ಪಟ್ ಅಂತ ಮಾಡಿಬಿಡ್ತೀವಿ. ಸೇಮ್ ಪರ್ಸನ್, ಹೌದಾ? ನನ್ನ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕಟಿಂಗ್ ಪ್ಲೇಯರ್ ಇದ್ರೆ ಸುಲಭದಲ್ಲಿ ಮಾಡ್ತೀನಿ. ಯಾಕೆ? ಬಿಕಾಸ್ ದಟ್ ಸಿಂಪಲ್ ಮೆಷಿನ್ ಆಕ್ಟ್ಸ್ ಆಸ್ ಎ ಫೋರ್ಸ್ ಮಲ್ಟಿಪ್ಲೈಯರ್. ಹಾಗಾದ್ರೆ ಈ 3 ಪಾಯಿಂಟನ್ನು ನೆನ್ಪು ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಈಸ್ ಈಕ್ವಲ್ ಟು 1, ಆಕ್ಟ್ಸ್ ಆಸ್ ಎ ಮೆಷಿನ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ದ effort. So ಹಾಗೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಲೆಸ್ ದ್ಯಾನ್ 1 ಆಕ್ಟ್ಸ್ ಆಸ್ ಅ ಸ್ಪೀಡ್ ಮಲ್ಟಿಪ್ಲೈಯರ್, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಗ್ರೇಟರ್ ದ್ಯಾನ್ 1 ಆಕ್ಟ್ಸ್ ಆಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್. ಇಷ್ಟು ಕ್ಲಿಯರಾ? ನಿಧಾನಕ್ಕೆ ಹೋಗೋಣ. ಇಷ್ಟು ಕ್ಲಿಯರಾ ಕ್ಲಾಸ್ 1? ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಕ್ಯಾನ್ ಐ ಕ್ಲಿಯರ್? ವೆರಿ ಗುಡ್. ಹಾಗಾದರೆ ಕ್ಲಾಸ್ 1 ಮೆಷಿನ್ಸ್ ಮುಗೀತು. ನೆಕ್ಸ್ಟ್ ಬರೋಂಥದ್ದು ಕ್ಲಾಸ್ 2. ನೆಕ್ಸ್ಟ್ ಬರೋಂಥದ್ದು ಯಾವುದು ಟೈಪ್ ಆಫ್ ಮೆಷಿನ್? ಕ್ಲಾಸ್ 2 ಮೆಷಿನ್. ಕ್ಲಾಸ್ 2 ಲೆವೆಲ್ ಅಲ್ವಾ? ಇಟ್ ಈಸ್ ಕ್ಲಾಸ್ 2 ಲೆವೆಲ್. ಓಕೆ, ಕ್ಲಾಸ್ 2. ಕ್ಲಾಸ್ 1 ಅಲ್ಲಿ ಯಾವುದು? I said in a class 1 level, fulcrum is at the center. ಹೌದಾ? Now class 2 level, load at the center. ಅಷ್ಟೇ, ಇದು ಸಿಂಪಲ್ ಬಿಡಿ, 2 ನಿಮಿಷ ಮುಗಿದೋಗ್ತದೆ. ಸೊ fulcrum
ಇಲ್ಲಿ ಲೋಡ್, ಇಲ್ಲಿ ಎಫರ್ಟ್. ಫಲ್ಕ್ರಮ್, ಲೋಡ್, ಎಫರ್ಟ್. ಇಫ್ load is in between fulcrum and effort, that is class 2 lever. That is class 2 lever. ಈಗ ಎಫರ್ಟ್ ಆರ್ಮ್ ಮತ್ತೆ ಲೋಡ್ ಅನ್ನ ಮಾರ್ಕ್ ಮಾಡೋಣ. ಸೊ ನೋಡಿ, ಎಫರ್ಟ್ ಲೋಡ್ ಆರ್ಮ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಫಲ್ಕ್ರಮ್ ಟು ಲೋಡ್, ಇಟ್ ಈಸ್ ಲೋಡ್ ಆರ್ಮ್. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತದು ಎಫರ್ಟ್ ಆರ್ಮ್. ಹೌದಾ? ಯಾವ್ದು ದೊಡ್ಡದು? ಎಫರ್ಟ್ ಆರ್ಮ್ ದೊಡ್ಡದು. ಯಾವ್ದು ದೊಡ್ಡದು? ಎಫರ್ಟ್ ಆರ್ಮ್ ದೊಡ್ಡದು. ಹಾಗಾಗಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಈಸ್ ಎಫರ್ಟ್ ಆರ್ಮ್ ಬೈ ಲೋಡ್ ಆರ್ಮ್. ಸೊ ಚಿಕ್ಕ ಮಕ್ಕಳು ಹೇಳ್ತಾರೆ ಸರ್, ಹಿಯರ್ ಇನ್ ದಿಸ್ ಕಂಡೀಷನ್ effort arm is bigger than load arm, effort arm is bigger than load arm, effort arm is bigger than load arm, so numerator is bigger, greater than 1. Mechanical advantage is always greater than 1. This is a type of machine in which the mechanical advantage is always greater than 1. It is class 2 lever. ಮತ್ತೆ ಒಂದು ನಿಮಿಷ ಹಿಂದಕ್ಕೆ ಹೋಗೋಣ. in a machine in which the mechanical advantage is greater than 1 acts as a force multiplier. ಹೌದಾ? ಹಾಗಾದ್ರೆ ಕ್ಲಾಸ್ 2 ಲಿವರ್ ಇಸ್ ಆಲ್ವೇಸ್ ಆಕ್ಟ್ಸ್ as a force multiplier. One example, best example, lemon squeezer. ಹೇಗಿರುತ್ತೆ? ಹ್ಯಾಂಡಲ್ ಇಲ್ಲೊಂದು ಓಪನಿಂಗ್ ಇರುತ್ತೆ, ಇದೊಂದು ಹ್ಯಾಂಡಲ್. ಸೊ ಇಲ್ಲಿ ಫಲ್ಕ್ರಮ್, ಇನ್ನೊಂದು ಹ್ಯಾಂಡಲ್ ಇರುತ್ತೆ. ಸೊ ಇದ್ರ ಮಧ್ಯೆ ಇನ್ನೊಂದು ಓಪನಿಂಗ್ ಇರುತ್ತೆ, ಮಧ್ಯ ಲೆಮನ್ ಅನ್ನ ಇಡ್ತೀವಿ. ಸಾರಿ. ಸೊ ಹ್ಯಾಂಡಲ್ ಹೀಗಿರುತ್ತೆ ಅಲ್ವಾ? ಲೆಮನ್ ಸ್ಕ್ವೀಸರು ಹೀಗಿರುತ್ತೆ. ಇಲ್ಲಿ ಮಧ್ಯ ಬಟ್ಲು ಇರುತ್ತೆ. ಓಕೆ, ಸೊ ಇಲ್ಲಿ ಹೀಗಿರುತ್ತೆ. ಲೆಮನ್ ಇಲ್ಲಿ ಇಡ್ತೀವಿ. ಹೌದಾ? ಏನೇನಪ್ಪ ಇದು ನೋಡಿ, ಇದು ಫಲ್ಕ್ರಮ್, ಇದು ಲೋಡ್, ಇದು ಎಫರ್ಟ್. ಫಲ್ಕ್ರಮ್ ಟು ಲೋಡ್, ಲೋಡ್ ಆರ್ಮ್. ಫಲ್ಕ್ರಮ್ ಟು ಎಫರ್ಟ್, ಇಟ್ ಈಸ್ ಎಫರ್ಟ್ ಆರ್ಮ್. ಹೌದಾ? ಈ ಹ್ಯಾಂಡಲ್ ಏನ್ ಕಾಣಿಸ್ತಾ ಇದೆ, ಇದನ್ನ ಪ್ರೆಸ್ ಮಾಡ್ತೀವಿ, ಲೆಮನ್ ಸ್ಕ್ವೀಸ್ ಔಟ್ ಆಗುತ್ತೆ. ಸೊ ಲೆಮನ್ ಡ್ರಾಪ್ಸ್ ಕೆಳಗಡೆ ಬೀಳುತ್ತೆ, ಲೆಮನ್ ಜ್ಯೂಸ್. ಹೌದಾ? ಸೊ ದಟ್ಸ್ ವೈ ದಿಸ್ is one of the example of class 2 lever. So here mechanical advantage less than 1. So ಕೈಯಲ್ಲಿ ಹಿಂಡ್ತೀನಿ, so we should apply more effort. ಒಂದು ಲೆಮನ್ ಸ್ಕ್ವೀಸರ್ ಇದ್ರೆ 50 ಅಲ್ಲ 100 ನಿಂಬೆಹಣ್ಣು ಇದ್ರು ಪಟ್ ಅಂತ ಮಾಡ್ಬಿಡ್ಬೋದು. ಹೌದಲ್ಲ? ಲೆಮನ್ ಆರಾಮ್ಸೆ ಸ್ಕ್ವೀಸ್ ಮಾಡಿ ಹಾಕ್ಬೋದು. ಸೊ ದಿಸ್ ಇಸ್ ವಾಟ್ ದ ಕ್ಲಾಸ್ 2 lever. ಅರ್ಥ ಆಯ್ತು ಅಂತ ಅನ್ಕೋತೀನಿ. ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ ವಿತ್ ಅನ್ ಎಕ್ಸಾಂಪಲ್. ಓಕೆನಾ? There are plenty of examples in your day-to-day life. So whenever you see it, just compare with this condition, because exam ಅಲ್ಲಿ ಕೇಳ್ಬೋದು. So exam ಅಲ್ಲಿ ಬರೀ lemon squeezer ಮಾತ್ರ ಕೇಳಲ್ಲ. So they may give you the different examples. You should be able to answer it. ಅದಕ್ಕೆ ಗೊತ್ತಾಗಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ. You just apply with the practical, ಆರಾಮ್ಸೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? Now the last one is class 3 lever. ಸೊ ಫಸ್ಟ್ ಅಲ್ಲಿ ಏನಾಗಿತ್ತು? ಫಲ್ಕ್ರಮ್ ಮಧ್ಯ ಇತ್ತು. ಸೆಕೆಂಡ್ ಅಲ್ಲಿ ಲೋಡ್ ಮಧ್ಯ ಇತ್ತು. ಮೂರರಲ್ಲಿ ಏನಾಗುತ್ತೆ? ಎಫರ್ಟ್ ಮಧ್ಯ ಬರುತ್ತೆ. ಎಫರ್ಟ್. ಸೊ ಫಲ್ಕ್ರಮ್, ಎಫರ್ಟ್, ಲೋಡ್. ದಿಸ್ ಟೈಪ್ ಆಫ್ ಅ ಮೆಷಿನ್ ಇಸ್ ಕ್ಲಾಸ್ 3 lever. So distance between fulcrum to load is load arm. Distance between fulcrum to effort is effort arm. So mechanical advantage, very good. Mechanical advantage is effort arm by load arm. So it is always less than 1. Note ಮಾಡ್ಕೋಬೇಕು. So in a class 3 lever, mechanical advantage is always less than 1. Why? Because effort arm is bigger than load arm. ಹಾಗಾದರೆ ಯಾವುದು ಎಕ್ಸಾಂಪಲ್ ಬರುತ್ತೆ? ಶುಗರ್ ಟಾಂಗ್ಸ್ ನೋಡಿ, ಈ ಥರ ಇರುತ್ತೆ ಶುಗರ್ ಟಾಂಗ್ಸ್. ಹೌದಾ? ಈ ಥರ ಇರುತ್ತೆ. ಸೊ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿರ್ತಾನೆ, ಸೊ ದಟ್ ಯು ಕ್ಯಾನ್ ಹೋಲ್ಡ್ ಅ ಕ್ಯೂಬಿಕ್ ಶುಗರ್ ಕ್ಯೂಬ್ ಆರ್ ಐಸ್ ಕ್ಯೂಬ್. ಶುಗರ್ ಕ್ಯೂಬ್ ಅಥವಾ ಐಸ್ ಕ್ಯೂಬನ್ನು ಇಟ್ಕೊಳ್ಳೋಕ್ಕೆ ಈ ಥರ ಇರುತ್ತೆ. ಹೌದಲ್ಲ? ನೋಡಿ, ಇದು ಫಲ್ಕ್ರಮ್. ಹೌದಾ? ದಿಸ್ ಇಸ್ ದ ಎಫರ್ಟ್. ಇದು ಪ್ರೆಸ್ ಮಾಡಿ ಹಿಡ್ಕೊಳ್ಳುವಂಥದ್ದು. ಫೈರ್ ಟಾಂಗ್ಸ್ ಆಗಿರ್ಬೋದು. ಯು ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಫೈರ್ ಟಾಂಗ್ಸ್.
load is at the lost. Load is at the lost. One of the example, ಒಂದು ಫೈರ್ ಟಾಂಗ್ಸ್, ಫೈರ್ ತೆಗೆದು ಹಾಕ್ಬೇಕಾದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮ ಪಾಪಡನ್ನ ಫ್ರೈ ಮಾಡಿದ್ಮೇಲೆ ಲಿಫ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಫೋರ್ಸೆಪ್ಸ್ ಆಗಿರ್ಬೋದು. ದಿಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಕ್ಲಾಸ್ 3 ಲಿವರ್. ಹಿಯರ್ ದಿಸ್ ಕ್ಲಾಸ್ 3 ಲಿವರ್ ಹೆಲ್ಪ್ಸ್ ಆಸ್ ಅ speed multiplier. Why? Because mechanical advantage is less than 1. That's why it acts as a speed multiplier. ಒಂದು ಶುಗರ್ನ ಟಾಕ್ಸಿದ್ರೆ ಟಕ್ ಅಂತ ತೆಗೆದು ಹಾಕ್ಬಿಡ್ತೀವಿ. ಹೌದಾ? It acts as a speed multiplier. So these are the 3 basic concepts of your levers: class 1, class 2 and class 3. Okay na? So class 1, class 2, class 3, I think these 3 is clear with you with respect to the content. ಹಾಗಾದರೆ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಬರುವಂತಹ 3 ಕ್ಲಾಸಸ್ ಯಾವುದು ಅದು ಎಕ್ಸಾಮಲ್ಲಿ ಕೇಳ್ತಾರೆ. ಫಸ್ಟ್, ಕ್ಲಾಸ್ 1 ಲಿವರ್ ಅಂತ ಬಂದರೆ ದ ನೋಡಿಂಗ್ ಆಫ್ ಅವರ್ ಹೆಡ್ ಈಸ್ ಕ್ಲಾಸ್ 1 ಲಿವರ್. ನೆನ್ಪಿಟ್ಕೊಳ್ಳಿ, ನಾವೇನು ಹೀಗೆ ಆಡಿಸ್ತಾ ಇದ್ದೀವಿ ಅಲ್ವಾ, ದಿಸ್ ನೋಡಿಂಗ್ ಆಫ್ ಅವರ್ ಹೆಡ್ ಈಸ್ ಅ ಕ್ಲಾಸ್ 1 ಲಿವರ್. ದೆನ್ ಕ್ಲಾಸ್ 2 ಯಾವ್ದು ಬರುತ್ತೆ? ಎಕ್ಸಾಂಪಲ್, ಕ್ಲಾಸ್ 2 ಲಿವರ್ಗೆ ಯಾವ್ದು ಬರುತ್ತೆ ಅಂತಂದರೆ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ಅವರ್ ಟೋಸ್. ಹೀಲ್, ನಮ್ಮ ಫುಲ್ ಬಾಡಿ ವೆಯ್ಟನ್ನು ಲಿಫ್ಟ್ ಮಾಡಿ ನಾವು ನಮ್ಮ ಟೋಸಲ್ಲಿ ನಿಂತಿದ್ದೀವಿ. ದಟ್ ಬಿಕಮ್ಸ್ ಕ್ಲಾಸ್ 2 ಲಿವರ್. ಆ್ಯಂಡ್ ಕ್ಲಾಸ್ 3 ಲಿವರ್, ವಿ ಆರ್ ಲಿಫ್ಟಿಂಗ್ ಸಮಥಿಂಗ್ with the help of our forearms, like a ಜಿಮ್ಮಲ್ಲಿ ಮಾಡ್ತೀವಿ ಅಲ್ವಾ, ವಿ ಆರ್ ಲಿಫ್ಟಿಂಗ್ ಜಿಮ್ಮಲ್ಲಿ ಮಾಡ್ತೀವಿ, ಅಲ್ಲಿ ಮಾಡುವಂಥದ್ದು ಕ್ಲಾಸ್ 3 ಬರುತ್ತೆ. ಹೇಗೆ ಕ್ಲಾಸ್ 3 ಬರುತ್ತೆ ಇದೊಂದು ಹೇಳ್ಬಿಡ್ತೀನಿ ನೋಡಿ. ಸಿ, ಇಟ್ಸ್ ವೆರಿ ಕ್ಲಿಯರ್. ದಿಸ್ ಈಸ್ ದ ಫಲ್ಕ್ರಮ್, ದಿಸ್ ಇಸ್ ದ ಎಲ್ಬೋ is the fulcrum, and forearm is the effort, and I am lifting the load here. So load, this is the load, and this forearm is the effort, and this elbow is the fulcrum. So this is class 3 lever. So idenike ಹೇಳಿದೆ, ಎಕ್ಸಾಮಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ. In our body parts, all the 3 types of lever is present. So give an example for class 1, class 2 or class 3, or they may give you the diagram, identify fulcrum, load, effort, and identify which type of lever it is. Either questions ಬರೋ ಚಾನ್ಸಸ್ ಇರುತ್ತೆ. ಸೊ ಇಫ್ ಯು ನೋ ದಟ್ ಒನ್, ಇಟ್ ವಿಲ್ ಬಿ ಈಸಿ. ಓಕೆನಾ? ಇಷ್ಟು ಕೂಡ ಕ್ಲಿಯರ್ ಆಯಿತಾ? ಹಾಗಾದರೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಬಗ್ಗೆ ಇನ್ನೊಮ್ಮೆ ಬಾರಿ ಹೇಳಿಬಿಡ್ತೀನಿ. ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ, ಬಿಕಾಸ್ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಫ್ ದ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಈಸ್ ಈಕ್ವಲ್ ಟು 1, so that is neither force multiplier nor speed multiplier. ಅಲ್ಲಿ ಸ್ಪೀಡ್ ಮಲ್ಟಿಪ್ಲೇಯರು ಆಗಲ್ಲ, ಫೋರ್ಸ್ ಮಲ್ಟಿಪ್ಲೇಯರು ಆಗಲ್ಲ. ಹಾಗಾದರೆ ಏನಾಗುತ್ತೆ ಸರ್? ಅದರಲ್ಲಿ ಆಗುವಂಥದ್ದು ಓನ್ಲಿ ಒನ್ ಥಿಂಗ್, ದಟ್ ಈಸ್ ಯೂಸ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ದ ಎಫರ್ಟ್ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಇಫ್ ದ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೆಸ್ ದ್ಯಾನ್ 1 ಸ್ಪೀಡ್ ಮಲ್ಟಿಪ್ಲೇಯರ್, ಗ್ರೇಟರ್ ದ್ಯಾನ್ 1 ಫೋರ್ಸ್ ಮಲ್ಟಿಪ್ಲೇಯರ್. ಓಕೆನಾ? ಅದರ ಜೊತೆಗೆ ಇನ್ನೊಂದು ವೆರಿ ಮಚ್ ಇಂಪಾರ್ಟೆಂಟ್ ಒನ್. So there are 3 physical quantities: efficiency, mechanical advantage and velocity ratio. ಒಂದು ಮೆಷಿನ್ಸ್ ಅಲ್ಲಿ ಇವು ಮೂರಲ್ಲಿ ಯಾವುದು ಫಿಕ್ಸ್ ಅಂತ ಅಂದರೆ, ದಿಸ್ ವೆಲಾಸಿಟಿ ರೇಷಿಯೋ ಇಸ್ ಫಿಕ್ಸ್ಡ್. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಇನ್ ಅ ಮೆಷಿನ್, velocity ratio is fixed. It will not change. So formula is efficiency is mechanical advantage by velocity ratio. Then if you want to calculate mechanical advantage, is efficiency into velocity ratio. ಹೌದಾ? ಅದರ ಜೊತೆಗೆ ನೆನ್ಪಿಟ್ಕೋಬೇಕು, ವಿಚ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಫಿಕ್ಸ್ಡ್ ಇನ್ ಎ ಮೆಷಿನ್, ಇಟ್ಸ್ ವೆಲಾಸಿಟಿ ರೇಷಿಯೋ. ಹಾಗಾದರೆ ಆಲ್ಟರ್ ಆಗುವಂಥದ್ದು ಎಫಿಷಿಯನ್ಸಿ ಡಿಪೆಂಡ್ಸಿಂಗ್ ಆನ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಬೇಸಿಸ್ ಮೇಲೆ ಎಫಿಷಿಯನ್ಸಿ ಚೇಂಜ್ ಆಗುತ್ತೆ. ಸೊ ಇನ್ ಎ ಮೆಷಿನ್ ವೆಲಾಸಿಟಿ ರೇಷಿಯೋ ಈಸ್ ಫಿಕ್ಸ್ಡ್. ಇಷ್ಟು ಕ್ಲಿಯರಾ? ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಯುವರ್ machines. In that, some technical terms along with the levers. ಇಷ್ಟೇ ಇರೋದು, ಇದು ಬಿಟ್ಟರೆ ಇನ್ನೇನು ಇಲ್ಲ. ಹಾಗಾದರೆ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಪುಲ್ಲಿ ಸಿಸ್ಟಮ್. ನೆಕ್ಸ್ಟ್ ಬರುವಂಥದ್ದು ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಪುಲ್ಲಿ ಸಿಸ್ಟಮ್.
the most important. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರುವಂಥದ್ದು ಪುಲಿ ಸಿಸ್ಟಮ್ ಅಂತ ಹೇಳಿದೆ. ಏನು ಸರ್ ಈ ಪುಲಿ ಸಿಸ್ಟಮ್? ಇಟ್ಸ್ ವೆರಿ ಸಿಂಪಲ್. ಒಂದು ಸರ್ಕ್ಯುಲರ್ ಡಿಸ್ಕ್ pivoted at its centrally pivot ಆಗಿರುತ್ತೆ, and it is supported by a hard rigid surface. ಒಂದು ರಿಜಿಡ್ ಸಪೋರ್ಟ್ ಇಂದ ಲಾಕ್ ಮಾಡಿರ್ತೀವಿ, and it is about to rotate with the axis. ಈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಸೈಡ್ ಎಫರ್ಟ್, ಒಂದು ಸೈಡ್ ಲೋಡ್ ಇರುತ್ತೆ. ಆಯ್ತಾ? ಇದನ್ನೇ ಪುಲಿ ಸಿಸ್ಟಮ್ ಅಂತ ಕರೆಯುತ್ತೆ. ಸೊ ಇದರಲ್ಲಿ ಫಸ್ಟ್ ಬರುವಂಥದ್ದು there are basically 3 types of pulley system: single fixed pulley, single movable pulley, then combination of the pulleys. Okay na? Single fixed pulley, single movable pulley, and combination of the pulleys. ಮೂರಲ್ಲೂ ಕೂಡ ಮೆಕ್ಯಾನಿಕಲ್ ಅಡ್ವಾಂಟೇಜ್, ವೆಲಾಸಿಟಿ ರೇಷಿಯೋ, and that machine acts as what and what ಆ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಾನೀಗೇನು ಡಯಾಗ್ರಾಮ್ ಬರ್ತಿದ್ದೀನಿ, this diagram is single fixed pulley. ಎಂತ ಕರಿತೀವಿ ನಾವು ಇದನ್ನ? ಸಿಂಗಲ್ ಫಿಕ್ಸ್ಡ್ ಪುಲಿ. ಯಾಕೆ ಸಿಂಗಲ್ ಅಂದರೆ ಒಂದು ಪುಲಿ ಇದೆ, ಅದು ಫಿಕ್ಸ್ ಆಗಿದೆ, ಸೊ ಆ ಪುಲಿ ನಾವು ಸಿಂಗಲ್ ಫಿಕ್ಸ್ಡ್ ಪುಲಿ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲೊಂದು ಸ್ವಲ್ಪ ಲೋಡ್ ಇದೆ, ಈ ಲೋಡ್ ಇದೆ ಕೆಳಗಡೆ, ಅದನ್ನ ಲಿಫ್ಟ್ ಮಾಡಬೇಕು, ನಾವಿಲ್ಲಿ ಎಫರ್ಟನ್ನು ಹಾಕ್ತಾ ಇದ್ವಿ. ಓಕೆನಾ? ಸೊ I repeat, the design, what you are observing here, we call it as single fixed pulley. Now, the force exerted by this string, ಈ ಸ್ಟ್ರಿಂಗ್ ಅಲ್ಲಿ ಬರ್ತಿರೋಂಥ ಫೋರ್ಸನ್ನು ಏನಂತ ಕರಿತೀವಿ? We call it as tension, represented by the letter, capital letter T. What is capital letter T represents? Tension. Tension is the force exerted by the string. ಒಂದು ಸ್ಟ್ರಿಂಗ್ ಅಲ್ಲಿ ಬರುವಂತಹ ಫೋರ್ಸ್ ನಾವು ಟೆನ್ಷನ್ ಅಂತ ಕರಿತೀವಿ. ದಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಅಂದರೆ ನಾವೇನಾದ್ರು ಇದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡ್ರೆ ಇದು ಔಟ್ ಸೈಡ್ ಇರುತ್ತೆ, ಇಲ್ಲಿ ಈ ಎಡ್ಜಲ್ಲಿ ತಗೊಂಡ್ರೆ ಈ ಕಡೆ. ಸೊ ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿದೆ ಲೋಡ್ ಅಂತಂದರೆ ಈ ರೆಫರೆನ್ಸ್ ಪಾಯಿಂಟಲ್ಲಿ ಈ ಥರ ಮಾರ್ಕನ್ನ ಮಾಡಬೇಕು. ಆಯ್ತಾ? ನೀವು ಇಲ್ಲಿ ಬರಿತಾ ಇದ್ದೀರಾ, ಈ ಕಡೆ ಬರಿತೀರಾ, ಇಲ್ಲಿ ಬರುತ್ತೆ ಈ ಕಡೆ. ಹೇಗೆ ಅಂದರೆ, ಇಮ್ಯಾಜಿನ್ ಯು ಆರ್ ಪ್ಲೇಯಿಂಗ್ ಟಗ್ ಆಫ್ ವಾರ್ ಆಡ್ತಾ ಇದ್ದೀರಾ. ಸೊ ನಾನು ಎಳಿತಾ ಇದ್ದೀನಿ, ಸೊ ಟೆನ್ಷನ್ ಯಾವ ಕಡೆ ಇದೆ? ಆಪೋಸಿಟ್ ಇದೆ. ಟೆನ್ಷನ್ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಮೂವಿಂಗ್ ಅವೇ ಫ್ರಮ್ ದ ಪಾಯಿಂಟ್. ಯಾವ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಆ ಪಾಯಿಂಟಿಂದ ಇಟ್ ವಿಲ್ ಆಲ್ವೇಸ್ ಮೂವ್ ಅವೇ ಫ್ರಮ್ ಇಟ್. ಹೌದಾ? ಸೊ ಹಾಗಾಗಿ ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ತಗೊಂಡ್ರೆ ಇಟ್ ವಿಲ್ ಆಲ್ವೇಸ್ ಮೂವ್. ನಾನು ಏನು ಬರ್ತೀನಿ ಅರ್ಥ ಇದೆ. ಸೊ this is load and this is effort. Some person is standing here, some person is standing holding this one and he is pulling down. So effort ಎಳಿತಾ ಇದ್ದಾನೆ, ಲೋಡ್ ಮೇಲೆ ಬರ್ತಾ ಇದೆ. ಓಕೆ, now how to calculate the mechanical advantage? See here, mechanical advantage is load by effort. ಹೇಳಿಕೊಟ್ಟಿದ್ದೀನಿ, mechanical advantage is load by effort. Now tell me, how many tension is supporting the load? One tension is supporting the load. How many tension is supporting the effort? One tension is supporting the effort. One tension is supporting the load. One tension is supporting the effort. Therefore, mechanical advantage is equal to 1. Mechanical advantage is equal to 1 means this is a type of a machine which acts as a change in the direction of the effort. Neither force multiplier nor speed multiplier. ಮತ್ತೆ ಹೇಳ್ತಾ ಇದ್ದೀನಿ, if the mechanical advantage is equal to 1, that machine will not act as a speed multiplier nor force multiplier. Neither speed multiplier nor force multiplier. That acts as a machine that changes the direction of the effort. ಹೌದಲ್ಲ? ಇಲ್ಲಿ ನೋಡಿ, ಇಲ್ಲಿ ನಾವು ಎಫರ್ಟ್ ಕೆಳಗೆ ಇಳಿತಾ ಇದ್ದೀವಿ, ಲೋಡ್ ಮೇಲೆ ಬರ್ತಾ ಇದೆ. ಸೊ ದಿಸ್ ಈಸ್ ಸಿಂಗಲ್ ಫಿಕ್ಸ್ಡ್ ಪುಲಿ. ಹಾಗಾದರೆ ಸರ್ ವೆಲಾಸಿಟಿ ರೇಷಿಯೋ ಏನು? ವೆಲಾಸಿಟಿ ರೇಷಿಯೋ ಈಸ್ displacement of the effort divided by displacement of the load. So this is also is equal to 1. ಹೇಗೆ? Obviously 1 meter ಕೆಳಗೆ ಬಂದರೆ 1 meter ಮೇಲೆ ಹೋಗುತ್ತೆ.
1 ಮೀಟರ್ ಎಫರ್ಟ್ ಕೆಳಗೆ ಬಂದರೆ 1 ಮೀಟರ್ ಲೋಡ್ ಮೇಲೆ ಹೋಗುತ್ತೆ. ಇಲ್ಲೂ ಕೂಡ ವೆಲಾಸಿಟಿ ರೇಷಿಯೋ ಈಸ್ 1. ದೆನ್ ಎಫಿಷಿಯನ್ಸಿ ಈಸ್ 100% or 1 only in a ideal condition. ಐಡಿಯಲ್ ಕಂಡೀಷನ್ಗೆ ಬಂದಾಗ ಇದರ ಪುಲಿ ಸಿಸ್ಟಮ್ನ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಎಷ್ಟು ಬರುತ್ತೆ? 1, ವೆಲಾಸಿಟಿ ರೇಷಿಯೋ ಇಸ್ 1, ಎಫಿಷಿಯನ್ಸಿ ಇಸ್ 1 or 100% only in a ideal condition. Obviously actual condition ಬಂದಾಗ ಏನಾಗುತ್ತೆ? It will be less than 1 or less than 100%. So this is about your single fixed pulley. Clear? Yes friends, next ಬರುವಂಥದ್ದು ಸಿಂಗಲ್ ಮೂವೇಬಲ್ ಪುಲಿ. ಸಿಂಗಲ್ ಮೂವೇಬಲ್ ಪುಲಿ ಅಂದರೆ ಏನು? ಸೊ ಇನ್ ದಿಸ್ ಟೈಪ್ ಆಫ್ ಪುಲಿ ಈಸ್ ದಿಸ್ ಪುಲಿ ಪಾರ್ಟ್ ಇಟ್ ಈಸ್ ನಾಟ್ ಫಿಕ್ಸ್ಡ್. ಅ ಪುಲಿ ಫಿಕ್ಸ್ ಆಗಿರಲ್ಲ. ಸೊ ವೆನ್ ವಿ ಆರ್ ಗೋನಾ ಲಿಫ್ಟ್, when we are going to put the effort ಹಾಕಿ ಅದು ಎಳಿತಾ ಇದ್ದೀವಿ ಅಂತ ಅಂದಾಗ ಸೊ ಪುಲ್ಲಿ ಜೊತೆ ಲೋಡು ಕೂಡ ಮೇಲೆ ಬರುತ್ತೆ. ಇದನ್ನ ನಾವು ಸಿಂಗಲ್ ಮೂವೇಬಲ್ ಪುಲ್ಲಿ ಅಂತ ಕರಿತೀವಿ. ಇಟ್ಸ್ ಅ ಟೈಪ್ ಆಫ್ ಪುಲ್ಲಿ in which the pulley is not fixed, and obviously this is the condition in which we are going to pull something from down to up. ಆ ರೋಪ್ ಒಂದು ಕಡೆ ಫಿಕ್ಸ್ ಆಗಿರುತ್ತೆ, ಇನ್ನೊಂದು ಕಡೆ ಫ್ರೀ ಇರುತ್ತೆ. ಸೊ ಲೋಡ್ ಕೆಳಗಡೆ ನೇತಾಕಿರ್ತೀವಿ, ನಾವು ಈ ಎಫರ್ಟ್ ಇಂದ ರೋಪ್ ಅನ್ನ ಎಳಿತೀವಿ. ಸೊ ಲೋಡ್ ಜೊತೆಗೆ ಪುಲ್ಲಿನೂ ಕೂಡ ಮೇಲೆ ಬರುತ್ತೆ. ನಾವು ಸಿಂಗಲ್ ಮೂವೇಬಲ್ ಪುಲ್ಲಿ ಅಂತ ಕರಿತೀವಿ. ಸೊ ಇದರಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಏನಾಗಿರುತ್ತೆ? Here mechanical advantage is load by effort. Here how many tension is supporting the load? Here there are 2 tension is supporting the load. So how many tension is supporting the load? 2 tension is supporting the load. 2 tension is supporting the load. And here how many tension is supporting the effort? Obviously 1. So 1T is supporting the effort and 2 tension is supporting the load. Therefore the mechanical advantage becomes 2. So mechanical advantage is 2 in a single movable pulley. Now single movable pulley velocity ratio ನೋಡೋಣ. So it is displacement of the effort divided by displacement of the load. So very much simple. ನಿಮಗೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ ನೋಡಿ. If the displacement of the effort is 2 meter, then displacement of the load will be 1 meter. ಇದೊಂದನ್ನ ನೆನಪಿಟ್ಕೊಳ್ಳಿ. ಅಂದರೆ ಲೋಡ್ 1 ಮೀಟರ್ ಅಷ್ಟು ಮೇಲೆ ಬರಬೇಕು ಅಂದರೆ 1 ಮೀಟರ್ ಲೋಡ್ ಮೇಲೆ ಬರಬೇಕಂದ್ರೆ ರೋಪ್ ಎಷ್ಟು ಮೀಟರ್ ನೀವು ಎಳೆದಿರಬೇಕು? 2 ಮೀಟರ್ಸ್ ಅಷ್ಟು ಎಳಿಬೇಕು. ಸೊ ಹೇಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇರೋದು ಎಫರ್ಟ್ ಆನ್. ಸೊ ಇದು ಇಲ್ಲಿಗೆ ಹೋಗ್ಬೇಕಾದಾಗ ಈ ರೋಪ್ ಸಮೇತ ಇದನ್ನ ಮೇಲೆ ಎಳಿತೀರಾ, ಮೇಲೆ ಎಳಿತೀರಾ. ಹಾಗಾದರೆ ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಇಟ್ಸ್ ವೆರಿ ಸಿಂಪಲ್. ತೀರಾ ಟೆನ್ಸ್ ಆಗಿಬಿಡಿ, ಕೂಲಾಗಿ ಅರ್ಥ ಮಾಡ್ಕೊಳ್ಳಿ. ಸಿ ಒಂದು ಲೋಡ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕಂದ್ರೆ, ಲೋಡ್ದು 1 ಮೀಟರ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಬೇಕಂದ್ರೆ ಎಫರ್ಟು 2 ಮೀಟರ್ ಅಷ್ಟು ಮುಂದೆ ಹೋಗಬೇಕು. ಅಂದರೆ ದಿಸ್ ಮಿಷಿನ್ ಈಸ್ ನಾಟ್ ಆಕ್ಟ್ಸ್ ಆಸ್ ಅ ಸ್ಪೀಡ್ ಮಲ್ಟಿಪ್ಲೇಯರ್, ದಿಸ್ ಮಿಷಿನ್ ಆಕ್ಟ್ಸ್ ಆಸ್ ಅ ಫೋರ್ಸ್ ಮಲ್ಟಿಪ್ಲೇಯರ್. ಸೊ ನೀವು ಬೇಗ 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 ಕೆಲಸ ಮಾಡ್ತಾ ಇದ್ದೀರಾ, ಅದು ನಿಧಾನಕ್ಕೆ ಬರ್ತಾ ಇದೆ. ಸೊ ಹಾಗಾದರೆ 10 ಮೀಟರ್ ಲೋಡ್ ಮೇಲೆ ಹೋಯ್ತು, ಎಫರ್ಟ್ ಎಷ್ಟು ಮೀಟರ್ ಎಳೆದಿರ್ತೀರಾ? ಸೊ 20 ಮೀಟರ್ಷ್ಟು ರೋಪನ್ನು ಎಳೆದಿರ್ತೀರಾ. ದೇರ್ಫೋರ್ here velocity ratio is 2. Here the velocity ratio is 2. So in a single movable pulley, mechanical advantage is equal to 2, velocity ratio is equal to 2, then efficiency will be equal to 1 or 100% only in a ideal condition. So obviously ideal condition that means it will be actual ಬಂದಾಗ less than 1 or less than 100% ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, this acts as a force multiplier. This acts as a force multiplier, not as a speed multiplier. Mechanical advantage 2, so it acts as a force multiplier. But observe ಮಾಡಿ, this design is not comfortable. ಹೌದಲ್ವಾ? ನೋಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಕೆಳಗಡೆ ಒಂದು ವಸ್ತು ಇದೆ, ರೋಪ್ ಹಾಕಿ ಎಳೀತಾ ಇದ್ದೀನಿ ಅಂತ, ಇಟ್ ಇಸ್ ಟೂ ಡಿಫಿಕಲ್ಟ್ ಅಲ್ವಾ? ಇಟ್ ಇಸ್ ಟೂ ಡಿಫಿಕಲ್ಟ್.
ಸೊ ಎಳಿತಾ ಇದ್ದೀನಿ, ಚಾನ್ಸಸ್ ಇದೆ ಬೀಳ್ಬೋದು ನನ್ನ ಕೆಳಗಡೆ, ಹೌದಲ್ವಾ? ದೊಡ್ಡ ಹೊಂಡ ಇದೆ, ಬಾವಿ ಇದೆ, ನೀರು ಎತ್ತುತ್ತಾ ಇದ್ದೀನಿ ನಾನು. ಸೊ ಹಿಂಗೆ ಎಳಿತಾ ಇದ್ದೀನಿ, ಇಟ್ ಇಸ್ ನಾಟ್ ಪಾಸಿಬಲ್. ಮೇಲಿಂದ ಇದ್ರೆ ಆರಾಮ್ಸೆ ಎಳಿಬೋದು ಕೆಳಗೆ. ಸೊ ಕೆಳಗಡೆ ಎಳೆಯುವಂಥದ್ದು ತುಂಬ ಸುಲಭ. ಸೊ ಮೇಲಿಂದ ಕೆಳಗೆ ಸ್ವಲ್ಪ, ಕೆಳಗಿನ ಮೇಲೆ ಎತ್ತೋದು ಕಷ್ಟ, ಹೌದಲ್ವಾ? ಹಾಗಾಗಿ ಇದಕ್ಕೆ ಅವ್ರು ಏನು ಮಾಡಿದ್ರು, ದೇ ಹ್ಯಾವ್ ಇಂಪ್ರೂವ್ಡ್ ದಿಸ್ ಡಿಸೈನ್. ಈ ಡಿಸೈನನ್ನು ಅವ್ರು ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತಾ, ಇಲ್ಲೊಂದು ಸಣ್ಣ ಫಿಕ್ಸ್ಡ್ ಪುಲ್ಲಿನ ಸೇರಿಸ್ಬಿಡ್ತಾರೆ. ಇಲ್ಲಿ ಒಂದು ಸಣ್ಣ ಫಿಕ್ಸ್ಡ್ ಪುಲ್ಲಿನ ಸೇರಿಸ್ಬಿಡ್ತಾರೆ. ಆ್ಯಂಡ್ ದಿಸ್ ರೋಪ್ ವಿಲ್ ಬಿ ಜಾಯಿನ್ ಟು ದಿಸ್ ಒನ್ ಆ್ಯಂಡ್ ಇಟ್ ವಿಲ್ ಕಮ್ ಲೈಕ್ ದಿಸ್. ಅರ್ಥ ಆಯ್ತಾ ಏನು ಅಂತ? ಈ ಸಿಂಗಲ್ ಮೂವೇಬಲ್ ಪುಲಿ ಏನಿತ್ತು, ಇದಕ್ಕೆ ಒಂದು ಫಿಕ್ಸ್ಡ್ ಪುಲಿನ ಸೇರಿಸ್ಬಿಡ್ತಾರೆ. ನೋಡಿ ಹೇಗಾಯ್ತು ಡಿಸೈನ್, ಸುಲಭ ಅಲ್ವಾ? ಸೊ ಇಲ್ಲಿ ಟೆನ್ಷನ್, ಇಲ್ಲಿ ಟೆನ್ಷನ್, ಸೇಮ್ ಥಿಂಗ್. ಸೊ ಇದನ್ನು ಸುಲಭ ಹಿಂಗೆ ಹೇಳೋದು ಬಿಟ್ಟರೆ ಆಟೋಮೆಟಿಕ್ ಆಗಿ ಇದು ಮೇಲ್ ಬರುತ್ತೆ, ಹೌದಾ? ಸೊ ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಡಿಸೈನ್ ವೆರಿ ಮಚ್ ಇಂಪಾರ್ಟೆಂಟ್. ದೇ ವಿಲ್ ಮಾರ್ಕ್ ಇಟ್ ಆಸ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಎರಡನ್ನ ಮಾರ್ಕ್ ಮಾಡಿಬಿಟ್ಟು ವಾಟ್ ಡಸ್ ಎ ಆ್ಯಕ್ಟಿಂಗ್, ವಾಟ್ ಇಸ್ ಬಿ ಆ್ಯಕ್ಟಿಂಗ್ ಅಂತ ಕ್ವಶನ್ಸ್ ಕೇಳ್ಬಿಡ್ತಾರೆ. ಸೊ ಹಿಯರ್ ಎ ಆ್ಯಕ್ಟ್ಸ್ ಆಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್, ವೆರಾಸ್ ಬಿ ಆ್ಯಕ್ಟ್ಸ್ ಆಸ್ ಅ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ಎಫರ್ಟ್. ನೆನ್ಪಿಟ್ಕೋಬೇಕು, ಇದರಲ್ಲಿ ಇದು ಆ್ಯಕ್ಟ್ ಫೋರ್ಸ್ ಮಲ್ಟಿಪ್ಲೈಯರ್, ಸ್ಪೀಡ್ ಮಲ್ಟಿಪ್ಲೈಯರ್ ಆಗಿ ಎರಡೂ ಆ್ಯಕ್ಟ್ ಆಗಲ್ಲ. ಸೊ ದಿಸ್ ಒನ್ ಇಸ್ ಆ್ಯಕ್ಟ್ಸ್ ಆಸ್ ಅ ಮಿಷನ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ದ ಎಫರ್ಟ್, ಇದು ಮಾತ್ರ. ಸೊ ದಿಸ್ ಒನ್ ಆ್ಯಕ್ಟ್ ಎ ವಿಚ್ ಆ್ಯಕ್ಟ್ಸ್ ಆಸ್ ಅ force multiplier ಅಂತ ಬರೀತೀರಾ. Then the same thing, two tension is supporting the load, one tension is supporting the effort, then obviously velocity ratio remains 2, there will be no change. So this is the concept about your single movable pulley. So single fixed pulley, single movable pulley, ಎರಡು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎರಡು ಕ್ಲಿಯರಾ? ಡೌಟ್ ಏನೂ ಇಲ್ವಾ? ಶೋರಾ? ಹಾಗಾದ್ರೆ ಬ್ಲಾಕ್ ಆ್ಯಂಡ್ ಟ್ಯಾಕಲ್ಗೆ ಹೋಗ್ಬಿಡೋಣ. ದಟ್ಸ್ ಇಟ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್. Yeah. Before I go for block and tackle system, combination of pulleys ಅಲ್ಲಿ ಇನ್ನೊಂದು ಬರುತ್ತೆ, which is that one fixed, another one is movable. ಅಂದರೆ ಒಂದು ಪುಲಿ ಫಿಕ್ಸ್ ಆಗಿರುತ್ತೆ ಈ ಥರ. ಸೊ ಇಲ್ಲಿ ಎಫರ್ಟ್ ಇರುತ್ತೆ, ಮಿಕ್ಕಿದ ಎಲ್ಲ ಪುಲೀಸ್ಗಳು ಈ ಥರ ಓಪನಿಂಗಲ್ಲಿ ಫ್ರೀಯಾಗಿ ಇರುತ್ತೆ. ಸೊ ಇಲ್ಲಿಂದ ಥ್ರೆಡ್ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ಯಾವ ಥರ ಮಾಡುವಂಥದ್ದು? ಸಿ if the pulley system is like this, one fixed one, the rest are movable one. In that case, how to calculate mechanical advantage? It is 2 power n. ಇದೊಂದನ್ನು ನೆನಪಿಟ್ಕೊಳ್ಳಿ. Here the formula to calculate the mechanical advantage in this type of pulley system is 2 to the power n. One fixed, the rest of them are in a movable part. It is 2 to the power n, where this n is number of movable pulleys. ಇದನ್ನು ಕೂಡ ನೆನಪಿಟ್ಕೋಬೇಕು. I repeat, the formula to calculate the mechanical advantage in this type of a system is 2 to the power n, where n represents number of movable pulleys. And ಇದನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ 1, 2, 3, the 3 pulleys are movable, so 2 to the power 3, so it is 8. Mechanical advantage is equal to 8. Don't consider this one. Fixed pulley na bidbeku, so n anta bandaga it is only the movable pulleys. Okay na, idu one set. Next barantadu block and tackle. Next barantadu very much important for the exam point of view. ಕ್ವಶನ್ ಒಂದು ಇದ್ದೇ ಇರುತ್ತೆ. ಬ್ಲಾಕ್ ಆ್ಯಂಡ್ ಟ್ಯಾಕಲ್ ಸಿಸ್ಟಮ್, ಹೌ ಟು ಡ್ರಾ, ಅದನ್ನು ನೀಟಾಗಿ ಹೇಳಿಕೊಡ್ತೀನಿ. ಅಬ್ಸರ್ವ್ ಇಟ್. ಓಕೆನಾ? ಹಾಂ ಸ್ಟೂಡೆಂಟ್ಸ್, ತುಂಬ ಕಷ್ಟಪಟ್ಟು ಬೋರ್ಡಲ್ಲಿ ಡಯಾಗ್ರಾಮ್ ಬರ್ತೀನಿ. ಸೊ ದ ಡಿಸೈನ್ ವಾಟ್ ಯು ಆರ್ ಗೋನಾ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಬ್ಲಾಕ್ ಆ್ಯಂಡ್ ಟ್ಯಾಕಲ್ ಸಿಸ್ಟಮ್. ನೌ ಯು ಕ್ಯಾನ್ ಸಿ ದ ಅಪ್ಪರ್ ಪಾರ್ಟ್ ವಿಚ್ ಇಸ್ ಫಿಕ್ಸ್ಡ್. This is the block and this is the tackle. Block, tackle. So ಇಲ್ಲಿ ಬಂದಿನಿ, this is block, tackle. So ಇಲ್ಲಿ odd number of pulleys, ಇಲ್ಲಿ even number of pulleys. ಎರಡನ್ನ ಕಂಪೇರ್ ಮಾಡೋಣ. ಇದರಲ್ಲಿ ಬರುವಂತಹ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಮತ್ತೆ
ವೆಲಾಸಿಟಿ ರೇಷಿಯೋ, ದಟ್ ಹೌ ಟು ಡ್ರಾ ದ ಸ್ಟ್ರ್ಯಾಂಡ್ ಇನ್ನೊಮ್ಮೆ ಬರೀ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಬಿಡ್ತೀನಿ. ದಟ್ಸ್ ಇಟ್, ಅಲ್ಲಿ ಚಾಪ್ಟರ್ ಮುಗಿಯುತ್ತೆ. ಓಕೆ, ಸಿ ಏನಪ್ಪ ಇದು ಬ್ಲಾಕ್ ಅಂಡ್ ಟ್ಯಾಕಲ್ ಸಿಸ್ಟಮ್? ಇಟ್ಸ್ ಅ ಟೈಪ್ ಆಫ್ ಅ ಕಾಂಬಿನೇಷನ್ ಆಫ್ ಅ ಪೊಲೀಸ್ ವೇರ್ the upper part will be the fixed one, we call it as a block 1, and the lower part is a tackle provided with the load. Is to block and tackle. So it will be a few things that you should remember here. Always remember, whenever you are going to design a block and tackle system, make sure the number of pulleys in a block should be equal to number of pulleys in a tackle, or the number of pulleys in a block must be greater than the number of pulleys in a tackle. ಅಂದರೆ ಏನು? ಸೊ ನೀವು ಏನು ಬ್ಲಾಕ್ ಆ್ಯಂಡ್ ಟ್ಯಾಕಲ್ ಡಿಸೈನ್ ಮಾಡ್ತಿರ್ತೀರ ಅಲ್ಲಿ ಹೇಗಿರ್ಬೇಕಂದ್ರೆ, ಇಫ್ ಇಟ್ ಈಸ್ ಈವನ್ ನಂಬರ್ ಇದ್ರೆ ಬ್ಲಾಕಲ್ಲಿ ಎಷ್ಟಿರುತ್ತೋ ಟ್ಯಾಕಲಲ್ಲೂ ಅಷ್ಟೇ ನಂಬರ್ಸ್ ಇರಬೇಕು, ನಂಬರ್ ಆಫ್ ಪೊಲೀಸ್. ಇಫ್ ಇಟ್ ಈಸ್ ಆಡ್ ನಂಬರ್, ಟ್ಯಾಕಲ್ಗಿಂತ ಬ್ಲಾಕಲ್ಲಿ ನಂಬರ್ ಆಫ್ ಪೊಲೀಸ್ ಜಾಸ್ತಿ ಇರಬೇಕು. ದಟ್ ಇಸ್ ಅ ಡಿಸೈನ್. ಸಿಯರ್ ಇನ್ ಅ ಫಸ್ಟ್ ಕಂಡೀಷನ್ ದ ನಂಬರ್ ಆಫ್ ಪೊಲೀಸ್ ಹಿಯರ್ ಈಸ್ 5. 5 ಪುಲಿ ಇದೆ. 1, 2, 3, 4, 5. Then how to construct is most important. See here, this one will gonna go to the last. First in the last in the second in the second one, other next, then it reaches here. ನೀವು ಸ್ಟ್ರ್ಯಾಂಡ್ಸ್ ಬರಿಬೇಕಾದಾಗ ಮೇಕ್ ಶೋರ್ ಇಟ್ ವಿಲ್ ಗೋನಾ ಟೇಕ್ ಎ ರೌಂಡ್ ಆಫ್ ಎವ್ರಿ ಸರ್ಕಲ್. ಪ್ರತಿ ಸರ್ಕಲ್ಗೂ ಅದು ರೌಂಡ್ ಆಗಿದೆ ಅನ್ನೋದನ್ನ ತಲೆನಲ್ಲಿ ಇಟ್ಕೊಂಡು ಡಿಸೈನನ್ನು ಮಾಡಬೇಕಾಗುತ್ತೆ. ಸೊ ಆಡ್ ನಂಬರ್ ಇದ್ದಾಗ ಟ್ಯಾಕಲಿಗೆ ಬರುತ್ತೆ, ನೆನಪಿಟ್ಕೊಳ್ಳಿ, ಈಸಿ ಟು ರಿಮೆಂಬರ್. ಆಡ್ ನಂಬರ್ ಆಫ್ ಪೊಲೀಸ್ ಇದ್ದಾಗ ಟ್ಯಾಕಲ್ಗೆ ಟೆನ್ಷನ್ ಬರುತ್ತೆ. ಇಷ್ಟು ಬೇಸಿಕ್. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ಮೆಕ್ಯಾನಿಕಲ್ ಅಡ್ವಾಂಟೇಜ್? ಇಟ್ ಈಸ್ ಲೋಡ್ ಬೈ ಎಫರ್ಟ್. ಮೆಕ್ಯಾನಿಕಲ್ ಅಡ್ವಾಂಟೇಜ್ ಇಸ್ ಲೋಡ್ ಬೈ ಎಫರ್ಟ್. Now tell me, how many tension is supporting the load? See here, 1, 2, 3, 4, 5. 5 tension is supporting the load and 1 tension is supporting the effort. Therefore, the mechanical advantage is 5. Mechanical advantage is 5. Then obviously velocity ratio will be equal to 5. Then efficiency is equal to 1 or 100% only in a ideal case. Only in a ideal case. Then in the actual cases, obviously velocity ratio 5 irutte, then efficiency will be less than that one. We need to calculate mechanical advantage. ನೋಡಿ, ಇಷ್ಟು ಬರೆದಿರೋದ್ರಲ್ಲಿ ತಲೆನಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗಿರುವಂತಹ ಪಾಯಿಂಟ್ ಏನು? The question will be asked like this: draw a block and tackle system having the velocity ratio 5 ಅಂತ ಕೇಳ್ಬಿಡ್ತಾರೆ. If they ask draw a block and tackle system having the velocity ratio 5 ಅಂತ ಕೇಳಿದಾಗ ಎಷ್ಟು ಸರ್ಕಲ್ಸ್ ಅನ್ನು ಹಾಕಬೇಕು? 5 ಸರ್ಕಲ್ಸ್. Fix a first point. Then how many tension is supporting the load as well as effort? 5 tension will be supporting the load and 1 tension will be supporting the effort. And this is the basic one. However, actual condition, imagine the efficiency is around 90%. In this system, efficiency is 90%. Calculate mechanical advantage. Question ಕೇಳ್ಬಿಡ್ತಾರೆ. ಹೌದಾ? ಫಾರ್ಮುಲಾ ಏನು? So mechanical advantage is efficiency into velocity ratio. So efficiency is 90 by 100 into velocity ratio is 5. Howda? Then 0 get cancelled. 5 1s are 5 2s are. So it is 9 by 2. It is 4.5. Nodi, you can see the difference. Mechanical advantage. So this is actual. Ideal condition ಅಲ್ಲಿ mechanical advantage 5 ಬಂತು, but actually less than 5 ಬರುತ್ತೆ. Depends on the efficiency. Velocity ratio is fixed. ಇದು ಒಂದು ಮಿಷಿನಲ್ಲಿ ಫಿಕ್ಸ್ ಆಗಿರುತ್ತೆ, ಹೇಳಿಕೊಟ್ಟಿದ್ದೀನಿ. ಹೌದಾ? Now comes to one more part. ಇನ್ನೊಂದು ಪಾರ್ಟಿಗೆ ಬಂದ್ಬೇಡ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, there are even number of pulleys. ಸೊ ಬ್ಲಾಕಲ್ಲಿ 2, ಟ್ಯಾಕಲಲ್ಲಿ 2. ಸೊ ಇಲ್ಲೂ ಹಾಗೆ ಫಸ್ಟ್ ಸುತ್ತಿದ್ದೀರಾ, ಬಂತು ಎರಡನೇದು, 2ರಿಂದ 2 ಇದು ಸುತ್ತಿ ಮೇಲೆ ಕೊಟ್ಟೋಗುತ್ತೆ.
ಅದನ್ನೇ ನಾನು ಹೇಳಿರೋದು. ಸೊ ವೆನ್ ಎವರ್ ಯು ಆರ್ ಗೋನ್ ಡ್ರಾ ದ ಟೆನ್ಷನ್, ಪ್ರತಿ ಸರ್ಕಲ್ ಅನ್ನ ಅದು ಕವರ್ ಮಾಡಿದ್ಯಾ ನೋಡ್ಕೋಬೇಕು. ಓಕೆನಾ? ಸೊ ಇವನ್ ನಂಬರ್ ಇದ್ದಾಗ ಬ್ಲಾಕಿಗೆ ಕನೆಕ್ಟ್ ಆಗುತ್ತೆ. ಸೊ now tell me, how many tension? So to calculate mechanical advantage, it is load by effort. Now tell me, how many tension is supporting the load? 1, 2, 3, 4. 4 tension is supporting the load and 1 tension is supporting the effort. Then obviously mechanical advantage is equal to 4. Then velocity ratio will be equal to 4. Then efficiency is 1 or 100% only in a ideal case. ಇದನ್ನ ನೆನಪಿಟ್ಕೊಳ್ಳಿ, ಐಡಿಯಲ್ ಮಿಷಿನ್. ಹಾಗಾದರೆ ಇಫ್ ಯು ಆರ್ ಗೋನ್ ಸೇ ವೆಲಾಸಿಟಿ ರೇಷಿಯೋ 4 ಅಂದರೆ ಎಷ್ಟು ಪುಲೀಸ್ ಇರುತ್ತೆ? 4 ಪುಲೀಸ್ ಇರುತ್ತೆ. ವೆಲಾಸಿಟಿ ರೇಷಿಯೋ ಇಸ್ ಫಿಕ್ಸ್ಡ್, ಈ ಪಾರ್ಟ್ ಫಿಕ್ಸ್ ಆಗಿರುತ್ತೆ. ಐಡಿಯಲ್ ಕಂಡೀಷನ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ 4 ಬಂದಿದೆ, ಬಟ್ ಆ್ಯಕ್ಚುಲ್ ಬಂದಾಗ ಇಟ್ ವಿಲ್ ಬಿ ಲೆಸ್ ದ್ಯಾನ್ 4. ವಿ ಆರ್ ಗೋನ್ ಯೂಸ್ ದ ಸೇಮ್ ಫಾರ್ಮುಲಾ. ಪಕ್ಕನಾ? ಅರ್ಥ ಆಯ್ತಾ ನಾನು ಇದುವರೆಗೆ ಏನೇನೆಲ್ಲ ಹೇಳಿಕೊಟ್ಟೆ? ಸೊ ದಿಸ್ ಎಂಟೈರ್ ಕಂಟೆಂಟ್ ನಾನು ಇವತ್ತು ಏನೇನೆಲ್ಲ ಹೇಳಿಕೊಟ್ಟಿದ್ದೀನಿ, ದಿಸ್ ಈಸ್ ಅಬೌಟ್ ದ ಮೆಷಿನ್ ದಟ್ ವಿಲ್ ಗೋನ್ ಹೆಲ್ಪ್ ಯು ಅ ಲಾಟ್ ಫಾರ್ ದ ಎಕ್ಸಾಮಿನೇಷನ್. ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ತುಂಬ ಟೈಮ್ ಕಮ್ಮಿ ಇದೆ. ಒನ್ಸ್ ಯು ವ್ಯೂ ದಿಸ್ ಒನ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಸೊ ನಿಮಗೆ ಬರುವಂತಹ ಡೌಟ್ಸ್ ಆಗಿರ್ಬೋದು, ಕೀಪಾರ್ಡ್ಸ್ ಆಗಿರ್ಬೋದು ಆರಾಮ್ಸೆ ಮಾಡ್ಕೋಬೋದು. ಆ್ಯಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಆ್ಯಂಡ್ ಮೆನಿ ಮೋರ್ ನ್ಯೂಮರಿಕಲ್ಸ್ ವಾಸ್ ದೇರ್ ಇನ್ ಅದರ್ ವೀಡಿಯೋಸ್. ಇನ್ನೊಂದು ವೀಡಿಯೋಸಲ್ಲಿ ಸುಮಾರು ನ್ಯೂಮರಿಕಲ್ಸನ್ನು ಮಾಡಿದ್ದೀನಿ. ಸೊ ಅದನ್ನು ನೋಡಿದಾಗಲೂ ಕೂಡ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. And thank you for your support. If you have not subscribed it, please subscribe my channel and stay tuned. So upcoming classes ಅಲ್ಲಿ ಬೇರೆ ಕಂಟೆಂಟನ್ನು ಕೂಡ ಮಾಡಿ ಹಾಕ್ತೀನಿ. Till now, take care. Bye bye.